ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಗೋಲ್ಡ್ ಅಂತಂದ್ರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ, ಅಂದ್ರೆ ಪ್ರಮುಖವಾಗಿ ಮಹಿಳೆಯರಿಗೆ ಅಂತೂ ಅಚ್ಚುಮೆಚ್ಚು. ಆದರೆ ಅದೇ ಗೋಲ್ಡನ್ನು ಅಕ್ರಮವಾಗಿ ಭಾಗವಹಿಸಿದಾದಲ್ಲಿ ಅಥವಾ ಅಕ್ರಮವಾಗಿ ಮಾರಾಟದಲ್ಲಿ ಭಾಗವಹಿಸಿದಾದಲ್ಲಿ ಏನಾಗುತ್ತೆ, ಕೊನೆಗೆ ಜೈಲಿಗೆ ಸೇರುವಂಥ ಪರಿಸ್ಥಿತಿ ಎದುರಾಗದೆ. ಅಂಥದ್ದೇ ಘಟನೆ ಈಗ ಆಗಿರುವಂಥದ್ದು ಈ ನಟಿಗೆ. ರನ್ಯಾ ರಾವ್ ಅಂತೇಳಿ ಈಕೆ ಹೆಸರು. 15 kg ಚಿನ್ನ ಸಾಗಾಟನೆಯಲ್ಲಿ, ಅಕ್ರಮವಾಗಿ ಚಿನ್ನ ಸಾಗಾಟನೆಯಲ್ಲಿ ಲಾಕ್ ಆಗಿದ್ದಾಳೆ. ಈಗ ಪರಪ್ಪನಗರ ಜೈಲಿನಲ್ಲಿದ್ದಾರೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ನೀಡಲಾಗಿದೆ. ಸೊ ಈಕೆಯ ಹಿನ್ನೆಲೆಯನ್ನು ಕೆದಕಿದಾಗ ಸಹಜವಾಗಿ ಪೊಲೀಸರಿಗೆ ಶಾಕ್ ಎದುರಾಗಿದೆ. ಅಂದರೆ ಚಿತ್ರ, ಅಂದರೆ ಸಿನಿಮಾ ಅಂತ ಬಂದಾಗ ಕೇವಲ 2-3 ಸಿನಿಮಾದಲ್ಲಿ ನಟಿಸಿರುವಂಥ ಈ ಹೀರೋಯಿನ್ ಈಗ ಆಕೆಯ ಆಸ್ತಿಯನ್ನು ನೋಡಿದ್ರೆ ಸಹಜವಾಗಿ ಪೊಲೀಸ್ ಇಲಾಖೆ ಬೆಚ್ಚಿ ಬಿದ್ದಿರುವಂಥದ್ದು. ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಈಕೆ ಇರುವಂಥ ಫ್ಲಾಟ್, ಅಂದರೆ ಮನೆ, ತಿಂಗಳಿಗೆ 4.5 ಲಕ್ಷ ರೂಪಾಯಿ ಬಾಡಿಗೆ, ಅಂದರೆ ರೆಂಟ್ ನೀಡ್ತಾ ಇದ್ಲು ಅಂತೇಳಿ. ಅಂದರೆ ವರ್ಷಕ್ಕೆ ಎಷ್ಟಾಗುತ್ತೆ ಲೆಕ್ಕ ಆಗಿ. ಸೊ ಹಾಗಾಗಿ ಈಕೆಯ ಹಿನ್ನೆಲೆ ಏನು, ಸೊ ಯಾವ ಧೈರ್ಯದ ಮೇಲೆ, IPS ಅಧಿಕಾರಿಯ ಮಗಳಂತೆ, ಸೊ ಅದು ಒಂದು ಅಡ್ವಾಂಟೇಜ್ ಮಾಡಿಕೊಂಡು ಈಕೆ ಈ ರೀತಿಯಾಗಿ ಕಳ್ಳತನಕ್ಕೆ ಮುಂದಾಗಿದ್ದಾಳೆ. ಸೊ ಈಕೆಯ ಹಿನ್ನೆಲೆ ಜೊತೆಗೆ ಕಾನೂನು ಏನು ಹೇಳುತ್ತೆ, ಅಂದರೆ ವಿದೇಶದಿಂದ ಬರುವಂಥ ಆಭರಣಗಳು ಅಥವಾ ಇಲ್ಲಿಂದ ತೆಗೆದುಕೊಳ್ಳುವಂಥ ಆಭರಣಗಳು ಎಷ್ಟು ಮಟ್ಟಿಗೆ ಇರಬೇಕಾಗತ್ತೆ, ಎಷ್ಟು ಅದು ಆಮದು ಮತ್ತು ರಫ್ತು ಯಾವ ರೀತಿಯಾಗಿರುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ. ಇವತ್ತಿನ ವಿಶೇಷ ಗೋಲ್ಡ್ ಸ್ಮಗ್ಲಿಂಗ್, ಕಳ್ಳ ಸಾಗಾಟದ ರಹಸ್ಯ. ಈಕೆ ನಟಿಸಿದ್ದು ಕೇವಲ 2-3 ಸಿನಿಮಾಗಳು ಮಾತ್ರ. ಸಿನಿಮಾದಲ್ಲಿ ಅಂತೂ ಸಕ್ಸಸ್ ಆಗಲಿಲ್ಲ. ಆದರೆ ಈಕೆ ಹಿಡಿದಿರುವಂಥ ಹಾದಿ ಇದೆಯಲ್ಲ, ಅದೊಂದು ರೋಚಕ. ಕಳ್ಳ ಸಾಗಾಟ ಅಂದರೆ ಇವರ ತಂದೆ IPS ಅಧಿಕಾರಿಯಂತೆ, ಅದನ್ನೇ ಬಂಡವಾಳ ಮಾಡಿಕೊಂಡು ಇವಳು ಈ ರೀತಿಯಾಗಿ ಐಷಾರಾಮಿ ಜೀವನವನ್ನು ಮಾಡ್ತಾ ಇತ್ತು. ಈ ಐಷಾರಾಮಿ ಜೀವನವನ್ನು ನೋಡಿರುವಂಥ ಪೊಲೀಸರೇ ಶಾಕ್ ಆಗಿದ್ದಾರೆ. ಈಕೆ ಇರುವಂಥ ಫ್ಲಾಟ್, ಅಂದರೆ ಮನೆಯಲ್ಲಿ ಹತ್ತತ್ರ 17 ಕೋಟಿ ರೂಪಾಯಿ ಸಿಕ್ಕಿದೆ. ಅಂದರೆ ಒಟ್ಟಾರೆಯಾಗಿ ಎಲ್ಲ ಸೀಸ್ ಮಾಡಿದ ಮೇಲೆ ಗೊತ್ತಾಗಿದ್ದು 17 ಕೋಟಿಗಿಂತ ಹೆಚ್ಚು ಹಣ ಸೀಸ್ ಮಾಡಲಾಗಿದೆ ಅಂತೇಳಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಲಾಕ್ ಆಗಿದ್ದಾಳೆ. ದುಬೈಯಿಂದ ಬೆಂಗಳೂರಿಗೆ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನೋದು. ಸೊ ಚಿನ್ನ ಸಾಗಾಣಿಕೆ ಈಕೆಯ ವೃತ್ತಿ ಆಯಿತಾ ಅನ್ನುವಂಥದ್ದು. 1 ವರ್ಷದಲ್ಲೇ ಈಕೆ 40ಕ್ಕಿಂತ ಹೆಚ್ಚು ಬಾರಿ ದುಬೈ ಪ್ರವಾಸ ಮಾಡ್ತಾಳೆ. ಅಲ್ಲಿ ಏನು ಇರೋದಿಲ್ಲ, ಅಂದರೆ ಈ ರೀತಿ ವ್ಯವಹಾರ ಮಾಡಿಕೊಂಡೇ ಹೋಗ್ತಿದ್ಲು ಅನ್ನೋದು. ಗೋಲ್ಡ್ ಸ್ಮಗ್ಲಿಂಗ್ ಸಾಬೀತಾದರೆ ಶಿಕ್ಷೆ ಏನಿರುತ್ತೆ, ಯಾವ ರೀತಿಯಾಗಿ ಪ್ರಕ್ರಿಯೆ ಇರುತ್ತೆ. ಇವತ್ತು ಬೇರೆ ಈಕೆಯ ಜಾಮೀನು ಅರ್ಜಿಯ ವಿಚಾರಣೆ ಬೇರೆ ನಡೆಯುತ್ತೆ. ಸೊ ಹಂಗಾಗಿ ಈಕೆಯ ಹಿನ್ನೆಲೆಯನ್ನು ನೋಡಬೇಕಾಗತ್ತೆ. ಮಾಡಿದ್ದು ಕೇವಲ 2-3 ಸಿನಿಮಾ, ಆದರೆ ಜೀವನ ಮಾತ್ರ ಐಷಾರಾಮಿ ಜೀವನ. ಕೋಟಿ ಬೆಲೆ ಬಾಳುವಂಥ ಚಿನ್ನವನ್ನು ರಾಜಾರೋಷವಾಗಿ ಏರ್ಪೋರ್ಟಲ್ಲಿ ಯಾವುದೇ ರೀತಿಯಾಗಿ ಚೆಕಪ್ ಇರೋದಿಲ್ಲ, ತಪಾಸಣೆ ಮಾಡಲಿಲ್ಲ ಅಂತ ಹೇಳಿದಾಗ ಅಲ್ಲಿ ಹಿಂದೆ ಇರುವಂಥ ನಾಯಕರು ಯಾರು ಅಂತೇಳಿ, ಅಂದರೆ ದೊಡ್ಡ ನಾಯಕರು ಇರುತ್ತೆ, ಉದ್ಯಮಿಗಳಾಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ರಾಜಕಾರಣಿ ಏನಾದರೂ ಕೈವಾಡ ಇದೆಯಾ ಅನ್ನುವಂಥ ಅನುಮಾನ ಸಹಜವಾಗಿ ವ್ಯಕ್ತವಾಗ್ತಾ ಇದೆ. ಎಷ್ಟು ವರ್ಷಗಳಿಂದ ಈಕೆ ಈ ರೀತಿಯಾಗಿ ಕಳ್ಳಾಟವನ್ನು ನಡೆಸ್ತಾ ಇದ್ಲು ಅಂಥೇಳಿ. 1 ವರ್ಷದಲ್ಲಿ 40 ಬಾರಿ, ತಿಂಗಳಿಗೆ 3-4 ಬಾರಿ ಹೋಗುತ್ತೆ ಅಂತಂದರೆ ಅಲ್ಲಿ ಯಾವುದೇ ರೀತಿಯಾಗಿ ಬಿಸ್ನೆಸ್ ಮಗದೊಂದು ಏನೂ ಇರಲಿಲ್ಲ, ಅಲ್ಲಿ ಮನೆಯೂ ಇರಲಿಲ್ಲ, ಏನೂ ಇರಲಿಲ್ಲ. ಆದರೆ ಹೋಗ್ತಾ ಇದ್ದು ಇದೇ ವ್ಯವಹಾರಕ್ಕಾಗಿ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದರ ಹಿಂದೆ ಒಬ್ಬಳಂತೂ ಇರೋಕ್ಕಾಗಲ್ಲ. ಸೊ ಇದರ ಹಿಂದೆ ಉದ್ಯಮಿಗಳೇನೋ ಅಥವಾ ನಟ ನಟಿಯರೇನೋ ಅಥವಾ ರಾಜಕಾರಣಿಗಳು ಅಥವಾ ಯಾರ ಕೈವಾಡ ಇದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಸುದೀರ್ಘವಾಗಿ. 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜೊತೆಯಾಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಡಾಕ್ಟರ್ ರಾಮಾಚಾರಿ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಆಭರಣ ತಯಾರಕರ ಸಂಘ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಾಗೇನೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂಥ ಬಸವರಾಜ್ ಮಾಲ್ಗತ್ತಿ ಅವರು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಮಾಲ್ಗತ್ತಿ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈಗ ಒಂದು ದೊಡ್ಡ ಬೇಟೆಯನ್ನೇ ಆಡಿರುವಂಥದ್ದು ಸರ್. ಕಸ್ಟಮ್ಸ್ ಅಧಿಕಾರಿಗಳು ಈ ರೀತಿಯಾಗಿ ರಾಜ್ಯದ ಇತಿಹಾಸದಲ್ಲೇ ಈ ರೀತಿಯಾಗಿ ಅಕ್ರಮವಾಗಿ ಕಳ್ಳ ಸಾಗಾಟ ನಡೀತಾ ಇರೋದನ್ನು ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ. ಸೊ ಈಗ ಸದ್ಯ 14 ದಿನಗಳ ಕಾಲ ಈಕೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಏನು ಹೇಳ್ತೀರಿ ಸರ್, ಈಕೆ ಬಗ್ಗೆ ಕೇಳ್ಕೊಂಡಿದ್ರೆ ಹೇಗೆ ಅಂತ? ಈಗ ನೀವು 30-40 ಸಲ ಅವರು ದುಬೈಗೆ ಹೋಗಿ ಬಂದಿದ್ದಾರೆ ಅಂದರೆ ಇವ್ರೇನು ಕಸ್ಟಮ್ದವ್ರು ಕಣ್ಣು ಮುಚ್ತಾರೆ, ಏನು ಮಾಡ್ತಿರ್ತಾರೆ ವಿಚಾರಿಸ್ಬೇಕಿತ್ತಲ್ಲ. ಇದು ಫಸ್ಟ್ ಟೈಮ್ ಸಿಕ್ಕಿದ್ದವಳು. 40 ಸಲ ಏನು ಮಾಡಿದ್ರಿ ಅವರು? ಮರ್ಕೊಂಡಿದ್ರೆ ಯಾಕೆ ಇಡಲಿಲ್ಲ ಅವಳಿಗೆ? ದೇರ್ ಈಸ್ ಸಮಥಿಂಗ್ ಲೂಪ್ ಹೋಲ್ ಏನೇ ಇರ್ಬೋದು, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರ್ತವೆ ಅಥವಾ
ಏನಾದರೂ ಒಂದು ಇರ್ತದೆ 30-40 ಸಲ ಹೋಗಿ ಬಂದರೆ ಇಷ್ಟರಲ್ಲಿ ಸಾಕಷ್ಟು ಸಲ ಸಿಗಬೇಕಿತ್ತು ಹೌದು. ಮತ್ತು ಅದು ಪ್ರತಿಯೊಂದು ಅಲ್ಲೆಲ್ಲ ಅದ್ರಲ್ಲಿ ಏನೋ ಸ್ಕ್ಯಾನಿಂಗ್ ಇರ್ತದೆ. ಸಿ ಅಲ್ಲಿ ಸ್ವಂತ ಬಂದು ತೊಗೊಂಬಂದ್ರೂ ಮೈಯಲ್ಲಿ ಅಥವಾ ಬೂಟ್ನಲ್ಲಿ, ಚಪ್ಪಲ್ದಲ್ಲಿ, ಅಡಿಯಲ್ಲಿ, ಎಲ್ಲೋ ಇವನ್ ಗುದದ್ವಾರದಲ್ಲಿ ಸದಾ ಇಟ್ಕೊಂಡು ತೊಗೊಂಬರ್ತಾರೆ. ಅನೇಕ ರೀತಿ ಸ್ಮಗ್ಲಿಂಗ್ ಥರ ಮಾಡ್ತಾರೆ. ಲಿಕ್ವಿಡ್ ಆಗಿ ತೊಗೊಂಬರ್ತಾರೆ, ಟೂತ್ ಪೇಸ್ಟ್ ಥರ ತೊಗೊಂಬರ್ತಾರೆ. ಸಾಕಷ್ಟು ಸಲ ಹಿಡಿತಾರೆ, ಸಾಕಷ್ಟು ನಾವು ನೋಡಿದ್ದೇವೆ. ನಾನು ಅಲ್ಲೇ DCP ಆಗಿ ಕೆಲಸ ಮಾಡಿದ್ದೇನೆ ಏರ್ಪೋರ್ಟಲ್ಲೇ. ಬಟ್ ಇವು 40 ಸಲ ಹೋಗಿರೋ ಅಂದ್ರೆ ಸಿಕ್ಕಿಲ್ಲ ಅಂದ್ರೆ ನನಗೆ ಭಾಳ ವಂಡರ್ ಇದು. 40 ಸಲ ಹೆಂಗೆ ಸಿಗಲಿಲ್ಲ ಅವಳು? ಅದೇ ಚೆಕಪೇ ಮಾಡ್ತಿರ್ಲಿಲ್ಲ ಅಂತಿಕೆಗೆ. ಹೆಂಗೆ ರೀ, ಯಾರು ಬಿಡ್ತಾರೆ ಚೆಕಪ್? ಹೆಂಗೆ ಮಾಡೋದಿಲ್ಲ? DGP ಮಗಳಂದ್ರೆ ಬಿಟ್ಬಿಡ್ತೀನಿ, IPS ಅಂದ್ರೆ ಬಿಟ್ಬಿಡ್ತಾರೆ, ಯಾರು ಬಿಡೋದಿಲ್ಲ ಹಂಗೆ. ಇವನ್ ಅವರು ಬಿಟ್ಟರು ಸಹ ಅವು ಒಳಗೆ ಹಾದು ಬರಬೇಕಲ್ಲ, ಅಲ್ಲಿ ಇದರಲ್ಲಿ ಸ್ಕ್ಯಾನರ್ದಲ್ಲಿ ಹಾಕಿ ಬರಬೇಕಲ್ಲ. ಅಲ್ಲೇನಾದ್ರೂ ಗೊತ್ತಾಯ್ತು ಇವನ್ ಬ್ಯಾಗ್ ಈಗನೇ ತಂದ್ರೂ ಬ್ಯಾಗ್ ಅದನ್ನು ಏನಾದರೂ ಡೌಟ್ ಬಂದರೆ ಅದರಲ್ಲಿ ಅದಕ್ಕೆ ಮಾರ್ಕ್ ಮಾಡ್ತಾರೆ. ಬ್ಯಾಗಿಗೆ ಮಾರ್ಕ್ ಮಾಡ್ತಾರೆ. ಅಂದ್ರೆ ಅದು ಸ್ಪೆಷಲಾಗಿ ಚೆಕ್ ಆಗಿ ಮತ್ತೆ ಹೋಗ್ಬೇಕು, ಅದಕ್ಕೆ ಪ್ಯಾಸೆಂಜರ್ಸಿಗೆ ಮುಟ್ಟಬೇಕು. ಆ ಸ್ಪೆಷಲ್ ಚೆಕ್ಕಿಂಗಿಗೆ ಮಾರ್ಕ್ ಮಾಡಿದ್ರೆ ಅದು ಸಿಗಬೇಕು ಅಲ್ಲಿ. ಇವರು ಏನೋ ಬೆಲ್ಟಿನ ಥರ ಮಾಡ್ಕೊಂಡು ಒಳಗಡೆ ಹಾಕೊಂಡು ತೊಗೊಂಬಂದಿದ್ದಾರೆ ಅಂತ ಹೇಳ್ತಾರೆ 14 kgದು. ಬಟ್ ಆ ಥರ ಮಾಡಿರ್ಬೇಕಲ್ಲ, ಸ್ಕ್ಯಾನ್ ಮಾಡ್ತಾರೆ ಅದು ಬರಬೇಕಾದ್ರೆ. ಈಗ DG ಮಗಳು ಅಥವಾ ಇನ್ಯಾರು ಮಗಳು ಅಂದರೆ ಬಿಟ್ಬಿಡ್ತಾರೆ, ಯಾರನ್ನೂ ಬಿಡೋದಿಲ್ಲ ಹಂಗೆ. ಏನೋ ಒಂದು ಸಲ 2 ಸಲ ಬಿಟ್ಟಿರ್ಬೇಕು, ಬಟ್ 40 ಸಲ ಹೆಂಗೆ ಬಿಡ್ತಾರೆ? ಅದು ವಿಚಿತ್ರ ಅಲ್ಲ. ಕನಾವನ್ಸ್ ಇರಬೇಕು ಅಥವಾ ನೆಗ್ಲಿಜೆನ್ಸ್ ಇರಬೇಕು, ಎರಡರಾಗ ಒಂದು ಅಲ್ವಾ ಆಫೀಸರ್ಸಲ್ಲಿ ಇದ್ದವರು. ಸೊ ಈ ಥರ ಮಾಡಿದರೆ ಇದು ಮತ್ತು 14 kg ತಂದಾಳಂದರೆ ಹಿಂದೆ ಮಾಡಿದಂಥ ಅನುಭವ ಇರಬೇಕು ಈಗ ಸ್ವಲ್ಪ ಆದರೂ. ಒಮ್ಮೆಲೆ 14 kg ಯಾರೂ ತರೋದಿಲ್ಲ. ಮೊದಲು 3 kg 4 kg ತರ್ತಾರೆ. 5 kgವರೆಗೂ ಅವರಿಗೆ 3 ಕೋಟಿ ಅಬೌವ್ ಮೇಲಿದ್ದರೆ, ಗೋಲ್ಡ್ 3 ಕೋಟಿ ವ್ಯಾಲ್ಯೂ ಮೇಲೆ ಇದ್ದರೆ ಅದಕ್ಕೆ FIR ರಚು ಮಾಡ್ತಾರೆ. ಅಂದರೆ 5 kg ಒಳಗಿದ್ದರೆ FIR ಮಾಡೋದಿಲ್ಲ. ಅದಕ್ಕೆ ಬರೀ GST ಅದು ಟ್ಯಾಕ್ಸು ಪಾಕ್ಸು ಹಾಕಿ ಅವ್ರಿಗೆ ಫೈನ್ ಕಟ್ಟಿ ಕೊಡ್ತಾರೆ. ಇಫ್ ಇಟ್ ಈಸ್ ಮೋರ್ ದ್ಯಾನ್ 3 crore ಅದನ್ನು FIR ಮಾಡಿ ಸೀಸ್ ಮಾಡ್ತಾರೆ. ಅದಕ್ಕೆ ಫೈನ್ಗೇನು ಹಾಕೋದಿಲ್ಲ. ಅದು ಕೋರ್ಟ್ನಲ್ಲೇ ಡಿಸೈಡ್ ಇದೆ, ಎಕನಾಮಿಕ್ ಕೋರ್ಟ್ನಲ್ಲೇ ಆಗ್ತದೆ. CBIದವರು ಮಾಡ್ತಾರೆ. ಈಗ ಇಷ್ಟೊಂದು ದುಡ್ಡು ಗಿಡ್ಡು ಸಿಕ್ಕಾದ್ರ ಮೇಲೆ ED ಅವರು ಬರ್ತಾರೆ, ಇನ್ಕಮ್ ಟ್ಯಾಕ್ಸ್ ಅವರು ಬರ್ತಾರೆ. ಸೊ ಎಲ್ಲರೂ ಸೇರಿ ಇಲ್ಲ ಈ ಕೇಸ್ನಲ್ಲಿ ಅವಳಿಗೆ ಡೌಟ್ ಬಂದು ಅಲ್ಲಿ ನೋಡಿ DRIದವರು ಡೆಲ್ಲಿಯಿಂದ ಫಾಲೋ ಮಾಡಿದ್ದಾರೆ, ಅವಳಿಗೆ ಡೆಲ್ಲಿಯಿಂದ ಫಾಲೋ ಮಾಡಿದ್ದಾರೆ. ಸೊ ಅಂದರೆ ದೇ ಹ್ಯಾಡ್ ಇನ್ಫಾರ್ಮೇಷನ್, ದಿ ಫೇಲ್ಯೂರ್ ಆಫ್ ಲೋಕಲ್ ಕಸ್ಟಮ್ಸ್ ಅಂತ. ಲೋಕಲ್ದವ್ರದ್ದು ಫೇಲ್ಯೂರ್ ಇದು. DRದವ್ರು ಬಂದು ಮಾಡ್ತಾರಂದರೆ ಇವ್ರು ಯಾಕೆ ಮಾಡಲಿಲ್ಲ? ಐದರ್ ದೇ ಆರ್ ಕನೈವಿಂಗ್ ಆರ್ ಇಟ್ಸ್ ದೇರ್ ನೆಗ್ಲಿಜೆನ್ಸ್. ಈ ಥರ ಇದ್ದಾಗೆ ಇಂಥ ಘಟನೆಗಳು ಆರಾಮಾಗಿ ನಡೀತಾವೆ. ಯಾರು DG ಮಗಳು, ನಾನು ಕಮಿಷನರ್ ಮಗಳು ಅಂದರೆ ಯಾರು ಬಿಡ್ತಾರ? ಯಾರೂ ಬಿಡೋದಿಲ್ಲ ರೀ, ಎಲ್ಲ ಮಾಡೇ ಮಾಡ್ತಾರೆ. ಏನು ಪ್ರೊಸೀಜರ್ ಪ್ರಕಾರ ದೇ ಹ್ಯಾವ್ ಟು ಫಾಲೋ ದ ಪ್ರೊಸೀಜರ್ಸ್. ಕರೆಕ್ಟ್. ಯಾರು ನೀವು ನೋಡಿ ಚೆಕ್ ಮಾಡೋಕೆ ಹೋಗಿ ನೀವು ಎಂಟ್ರ್ ಆಗಿರೋ ಇದರಲ್ಲಿ ಏರ್ಪೋರ್ಟ್ನಲ್ಲಿ ನಿಮಗೆ ಅವರು ಬಿಡೋದೇ ಇಲ್ಲ. ಅವರು ನಮ್ಮ ಪೊಲೀಸರು ಥರೋ ಚೆಕ್ ಮಾಡ್ತಾರೆ, ಯಾರ ಮಗ ಇದ್ರೇನು, ಯಾವ ಇದನ್ನು. ಓನ್ಲಿ VVIP ಅವ್ರಿಗೆ ಸ್ಪೆಷಲ್ ಪರ್ಮಿಷನ್ ಇರಬೇಕು. VIP ಅಂಥವ್ರಿಗೆ ಮಾತ್ರ ಇದೆ ಅಂತ ಹೇಳ್ತಾ ಇದ್ದೀನಿ, ಅಂಥವ್ರಿಗೆ ಮಾತ್ರ ಎಕ್ಸಮ್ಟೆಡ್. ಉಳಿದವ್ರಿಗೆಲ್ಲ ಥರೋ ಚೆಕ್ ಮಾಡಲೇಬೇಕು, ಅವ್ರು ಮಾಡೇ ಮಾಡ್ತಾರೆ. 1 ಸಲ ಆಗ್ಬೋದು, 2 ಸಲ ಆಗ್ಬೋದು. ಏನೋ DG ಮಗಳಂದ್ರೆ 1 ಸಲ ಬಿಟ್ಟಿರ್ಬೋದು. ಬಟ್ ಮೇಲಿನ ಮೇಲೆ ಯಾರೂ ಬಿಡೋದಿಲ್ಲ ಹಾಗೆಲ್ಲ. ಯಾಕೆ ಮೇಲಿನ ಮೇಲೆ ಯಾಕೆ ಬರ್ತಾರೆ? ಅನುಮಾನ ಬರುತ್ತಲ್ಲ. ಈಗ ನೀವು ಚೆಕಪ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಅನುಮಾನ ಬರ್ತದೆ. ಸೊ ಈ ಥರ ಹೀಗಾಗಿ ಕೇಸಲ್ಲಿ ಸಿಕ್ಕೊಂಡ್ಬಿದ್ದಿದ್ದಾರೆ. ಮತ್ತು ಇದರಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ, ರಾಮಚಂದ್ರ ರಾವ್ ಜೊತೆಗೆ. ಯಾರು ಪೊಲೀಸರು ಸಪೋರ್ಟ್ ಮಾಡೋದಿಲ್ಲ ಈ ಥರ ಇಲ್ಲಿಗಲ್ ಥಿಂಗ್ಸಿಗೆ. DG ಆಗಿ ಯಾರು ಸ್ಮಗ್ಲಿಂಗ್ ಮಾಡಂತ ಹೇಳ್ತಾರೆ ಮಕ್ಕಳಿಗೆ, ಯಾರು ಹೇಳೋದಿಲ್ಲ. ಇವ್ರಿಗೆ ಒಂಥರ 1-2 ಸಿನಿಮಾ ಮಾಡಿದ್ಕೊಳ್ಳೇ ಹೀರೋಯಿನ್ ಅಂತ ಅನ್ನೋದು ಒಂದು ಇದು ಬಂದುಬಿಟ್ಟಿರ್ತದೆ. ಅಥವಾ ಇನ್ಯಾರ್ದೋ ಇನ್ಸ್ಪಿರೇಷನ್ನು, ಇನ್ಸ್ಟಿಗೇಷನ್ನು ಏನೋ ಇರ್ತದೆ. ಮತ್ತು ಈಗ 50% ಪ್ರಾಫಿಟ್ ಇದೆ ಅದರಲ್ಲಿ. ಅಲ್ಲಿ ದುಬೈದಲ್ಲಿ ಟ್ಯಾಕ್ಸ್ ಇಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ನಮ್ಮಲ್ಲಿ ಟ್ಯಾಕ್ಸು. ಸೊ ಹೀಗಾಗಿ ಆಸೆ ಹುಟ್ಟುತ್ತದೆ, ಯಾರೋ ಅದಕ್ಕೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿರ್ತಾರೆ. ಎಸ್ ರಾಮಾಚಾರ್ಯ ಸರ್, ಈಗ ಪ್ರಮುಖವಾಗಿ ಈ ಗೋಲ್ಡ್ ಸ್ಮಗ್ಲಿಂಗ್ ಮಾಡೋದು ಯಾಕೆ ಅಂತ? ಗೋಲ್ಡ್ ಸ್ಮಗ್ಲಿಂಗ್ ಮಾಡುವಂಥದ್ದು ಲಾಭಕ್ಕೋಸ್ಕರ. ಓಕೆ. ಮೊದಲೇನಾಗಿತ್ತು 2023ರಲ್ಲಿ ನಮ್ಮಲ್ಲಿ ಏನಿತ್ತು, ಅವಾಗ 12% ಎಕ್ಸೈಸ್ ಡ್ಯೂಟಿ ಇತ್ತು ಚಿನ್ನದ ಮೇಲೆ. ಅದು ಭಾರತ ಸರ್ಕಾರ ಕಡಿಮೆ ಮಾಡಿತು. ಈಗ 6% ಇದೆ. 6ರಿಂದ ಸೆಸ್ ಎಲ್ಲ ಸೇರಿ 6, 6.5, 7. ಏನು ಅಷ್ಟೊಂದು ಬೆಲೆಯಲ್ಲಿ ವ್ಯತ್ಯಾಸ ಅಂದರೆ 1 ಗ್ರಾಮ್ಗೆ 600ರಿಂದ 700 ರೂಪಾಯಿ ಇರ್ಬೋದು.
ಅಥವಾ ಇನ್ನೊಂದು 100-150 ರೂಪಾಯಿ ವೇರಿಯೇಷನ್ಸ್ ಡೈಲಿ ರೇಟ್ನಲ್ಲಿ, ಆಯಿತಾ. ಬಟ್ ಇವ್ರು ಮಾಡೋದು ಅಲ್ಲಿ ಕಡಿಮೆ ಸಿಗುತ್ತೆ ಅನ್ನೋಕ್ಕಿಂತನೂ ನಾವು ಇಲ್ಲೇನಾದರೂ ಇಲ್ಲಿಂದ ಹೋದಂಥ ಯಾರೇ ಭಾರತೀಯರು ಕಾನೂನುಬದ್ಧವಾಗಿ ಖರೀದಿ ಮಾಡಬೇಕಾದ್ರೆ ಆನ್ಲೈನ್ ಮೂಲಕ ಅಥವಾ ಅಕೌಂಟ್ ಮೂಲಕ ಪೇಮೆಂಟ್ ಮಾಡಬೇಕು. ಅವರು ವ್ಯಾಪಾರಿ ಆಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು. 20 ಗ್ರಾಮ್ವರೆಗೂ ಎಕ್ಸೈಸ್ ಡ್ಯೂಟಿ ಎಕ್ಸಂಪ್ಷನ್ ಇರ್ತದೆ. ಓನ್ಲಿ 20 ಗ್ರಾಮ್ಸ್, 20 ಗ್ರಾಮ್ ಮಾತ್ರ. 20 ಗ್ರಾಮ್ಗಿಂತ ಮೇಲೆ ಏನೇ ತರಬೇಕಾದ್ರೂ ನೀವು ಅಲ್ಲಿಂದ ಕೊಂಡ್ಕೊಂಬಂದಿರೋ ರಸೀಪ್ಟಿ ಎಲ್ಲ ತಂದು ಆ ಡಿಕ್ಲರೇಷನ್ ಫಾರಮ್ ಇರ್ತದೆ. ಸೊ ಡೈರೆಕ್ಟಾಗಿ ಹೋಗಿದ್ದೀನಿ, ಡಿಕ್ಲೇರ್ ಮಾಡಿದ್ದೀನಿ, ಸರಿ ತಂದಿದ್ದೀನಿ, ಇದಕ್ಕೆ ತಾವು ಎಷ್ಟು ಅಂತ ಟ್ಯಾಕ್ಸು ಹೇಳಿದ್ರೆ ನಾನು ಎಕ್ಸೈಸ್ ಡ್ಯೂಟಿ ಕಟ್ತೀನಿ ಅಂತೇಳಿ ಅದು 2-3 ದಿನ ಇಟ್ಕೋಬೋದು, ಪರಿಶೀಲನೆ ಮಾಡ್ತಾರೆ, ವಾಪಸ್ ಆಮೇಲೆ ತಗೊಂಬರ್ಬೋದು ವ್ಯವಸ್ಥೆ. ಬಟ್ ಇಲ್ಲಿ ಈ ಥರ ಮಾಡೋದ್ರಿಂದ ಯಾರು ಮಾಡ್ತಾರೆ ಅಂತಂದರೆ ಹವಾಲಾ ಅಕ್ರಮ ಏನು ದಂಧೆ ಮಾಡ್ತಾರೆ ಮತ್ತು ಬ್ಲ್ಯಾಕ್ ಮನಿ ವೈಟ್ ಮನಿಯಾಗಿ ಕನ್ವರ್ಟ್ ಆಯ್ತದೆ. ಈಗ ಏನೇನೋ ವಿದೇಶದಲ್ಲಿ ಬೇಕಾದಷ್ಟು ಹಣಗಳಿರ್ತವೆ, ವಿದೇಶಿದಿಂದ ಇಲ್ಲಿಗೆ ಹಣ ತರಬೇಕಾಯ್ತದೆ, ಕ್ಯಾಶ್ ತರೋಕ್ಕಾಗಲ್ಲ. ಅಂಥ ಸಂದರ್ಭಗಳಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಗೋಲ್ಡನ್ನು ಈಸಿಯಾಗಿ ತರ್ತಾರೆ. ಒಂದು, ಈಗ ಕ್ಯಾರಿಯಿಂಗ್ ಮಾಡಬೇಕಾದ್ರೆ ಅಲ್ಲಿರೋರು ಎಲ್ಲರದ್ದು ಸಪೋರ್ಟ್ಗಳು ಬೇಕು. ಸೊ ಎಲ್ಲರ ಸಪೋರ್ಟ್ಗಳು ಬೇಕು ಅಂತಂದಾಗ ಅದಕ್ಕೆಲ್ಲ ಹಣ ಕೊಡಬೇಕಾಗತ್ತೆ ವ್ಯವಸ್ಥೆಗೆ. ಯಾವುದೋ ಯಾವ ಒಂದು ಕಂಪ್ನಿ ಇರ್ತದೆ, ಅಲ್ಲಿಂದ ಬೈ ಮಾಡಬೇಕಾಗತ್ತೆ, ಅಲ್ಲಿಂದ ಇನ್ಯಾರಿಗೋ ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಎಲ್ಲರೂ ಕೂಡ ಇದರಲ್ಲಿ ಒಂದು ಚೈನ್ ಲಿಂಕ್ ಇರ್ತದೆ. ಅತಿ ಹೆಚ್ಚು ಲಾಭ ಬರ್ತದೆ ಅನ್ನೋ ದೃಷ್ಟಿಯಿಂದನೇ ಇದನ್ನೆಲ್ಲ ಮಾಡಿರ್ತಾರೆ. ಸಾಮಾನ್ಯವಾಗಿ 99% ಎಲ್ಲರೂ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡೋರು, ವಿದೇಶಗಳಲ್ಲಿ ಅಕ್ರಮ ಹೂಡಿಕೆ ಮಾಡಿರ್ತಾರೆ. ಸಾವಿರಾರು ಕೋಟಿ ಐತೆ ರಾಜಕಾರಣಿಗಳದು, ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳದು ಐತೆ ಅಲ್ವಾ. ಅದೆಲ್ಲ ತರಬೇಕು ಅಂದಾಗ ಇಂಥವ್ರನ್ನ ಬಳಸಿಕೊಂಡು ಇಂಥವ್ರ ಮೂಲಕ ತರ್ತಾರೆ. ಸಾಮಾನ್ಯವಾಗಿ ಏನಾಗಿರ್ತದೆ, ಮಧ್ಯಮ ವರ್ಗದವರು ಅಥವಾ ಕೆಳ ಮಧ್ಯಮ ವರ್ಗದವ್ರಿಗೆ ಭಯ ಇರ್ತದೆ, ಯಾರು ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲೋ ಅಲ್ಲೂ ಇಲ್ಲೂ ಮಾಡೋವಂಥವ್ರ ಬಗ್ಗೆ ಭಾರಿ ಈಸಿಯಾಗಿ ನಮ್ಮ ಲೋಕಲ್ ಅಧಿಕಾರಿಗಳೇ ಕಣ್ಣಿಟ್ಟಿರ್ತಾರೆ. ಇಲ್ಲಿ ಏನು ಅಂತಂದರೆ, ಈಗ ದುಬೈನಲ್ಲಿ ಇರೋ ಸಿಸ್ಟಮ್ ಏನಪ್ಪ ಅಂತಂದ್ರೆ ಅಲ್ಲಿ ಮೊದಲು ವ್ಯಾಟ್ ಇರಲಿಲ್ಲ. ನಮ್ಮ GST ಥರ ಅಲ್ಲಿಗ ವ್ಯಾಟ್ ಇದೆ 5%. ನೀವು ಪಿನ್ನಾರು ತಗೊಳ್ಳಿ, ಏರೋಪ್ಲೇನಾರು ತಗೊಳ್ಳಿ, 5% ಸ್ಟ್ಯಾಂಡರ್ಡು. ಸೊ ಅವ್ರೇನು ಕೇಳ್ತಾರೆ ಅಲ್ಲಿ ಸರ್ಕಾರದವರು, ನೀವು 100 kg ಚಿನ್ನ ತಗೊಂಡಿದ್ದೀರಾ, ಅದಕ್ಕೆ ಬಿಲ್ ಇದೆಯಾ, ನಮ್ಮ ಸರ್ಕಾರಕ್ಕೆ ವ್ಯಾಟ್ ಕಟ್ಟಿದ್ದೀರಾ, ಅಷ್ಟಿದ್ರೆ ಅವ್ರ ಏರ್ಪೋರ್ಟಿಂದ ಅಲೋ ಮಾಡ್ತಾರೆ. ಬಹುಶಃ ಅಲ್ಲೂ ಏನಾರು ಸಣ್ಣ ಪುಟ್ಟ ಲೂಪೋಲ್ ಇದ್ದು ಯಾರನ್ನೋ ಒಂದು ಸಣ್ಣ ಈ ಥರದ ದೊಡ್ಡವ್ರ ಸೆಟ್ಟಿಂಗ್ಸ್ ಎಲ್ಲ ಇದ್ದಾಗ ಸೊ ಅದು ಕೂಡ ಒಳಗಡೆ ಬಂದು ಆಕೆಗೆ ಯಾರೋ ಬಾತ್ರೂಮಲ್ಲಿ ಕೊಡ್ತಾ ಇದ್ರು ಅಥವಾ ಹೊರಗಡೆ ಎಲ್ಲ ಚೆಕಪ್ ಆಗಿ ಎಲ್ಲ ಕಂಪ್ಲೀಟ್ ಸೆಕ್ಯೂರಿಟಿ ಚೆಕ್ ಆದ ಬಂದ ಮೇಲೆ ಬಾತ್ರೂಮಲ್ಲಿ ಯಾರೋ ಲೋಕಲ್ ಎಂಪ್ಲಾಯೀಸು ಅಲ್ಲೆಲ್ಲ ಹೆಂಗೆ ಅಂತಂದರೆ ಪ್ರೈವೇಟ್ ಕಂಪ್ನಿಗಳಿಗೆ ಸ್ವೀಪಿಂಗು ಎಲ್ಲ 90% ಪ್ರೈವೇಟ್ ಎಂಪ್ಲಾಯೀಸಿಗೆ ಕಂಪ್ನಿಗಳಿಗೆ ಕೊಟ್ಟವ್ರೆ ಮೇಂಟೆನೆನ್ಸು ಯಾರ್ದೋ ಮೂಲಕ ಬಂದಿರ್ತಾರೆ. ಬಟ್ ಒಟ್ಟಾರೆಯಾಗಿ ಇದು ಬರೀ ಒಂದು ದೊಡ್ಡ ಜಾಲ. ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಇಲ್ಲಿ ಅಂತಂದರೆ ಇತ್ತೀಚೆಗೆ ಸುಮಾರು ಒಂದು ವರ್ಷದಿಂದ ಬಾಡಿ ಸ್ಕ್ಯಾನರ್ ಮಾಡೋರೆ. ಮಾಮೂಲಿ ಮೆಟೀರಿಯಲ್ ಸ್ಕ್ಯಾನ್ ಎಲ್ಲ ಆಗ್ತಾ ಇತ್ತು, ಈಗ ಬಾಡಿ ಸ್ಕ್ಯಾನರು ಆಗ್ಬಿಡ್ತದೆ. ಈಗ ನಿಲ್ಲಿಸ್ತಾರೆ, ಬಾಡಿ ಎಲ್ಲ ಪೂರ್ತಿ ಸ್ಕ್ಯಾನ್ ಆಗುವಂಥದ್ದು ವ್ಯವಸ್ಥೆ ಇದೆ. ಇಲ್ಲಿ ಲೋಕಲ್ಲು CRನವರು DRನವರು ಅಥವಾ ನಮ್ಮ ಲೋಕಲ್ಲು ಅಲ್ಲಿ ಪೊಲೀಸ್ನವ್ರು ಯಾರು ಇದ್ದಾಗ ಈ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಅವರೆಲ್ಲನೂ ಮುಟ್ಟಲ್ಲ. ಸಹಜವಾಗಿ ಮಾಡಬೇಕು, ಅವರು ಯಾರೇ ಬಂದು ಚೆಕ್ ಮಾಡಬೇಕು, ರೂಲ್ ಹೇಳ್ತದೆ. ಸೊ ಯಾರೋ ಹೆಣ್ಮಗಳು, ಯಾರೋ ಹೀರೋಯಿನ್ನು, ಏನು ಅವ್ರಿಗೇನಕ್ಕೆ ಬೇಕು ಇದೆಲ್ಲ ಸ್ಮಗಲ್ ಮಾಡ್ತಾರಾ, ಅವ್ರಿಗೇನು ಅಗತ್ಯ ಐತೆ, ದೊಡ್ಡ DIG ಮಗಳು ಅನ್ನೋ ಈ ಕಲ್ಪನೆಯಿಂದನೋ ಏನೋ ಸ್ವಲ್ಪ ಬೇಜವಾಬ್ದಾರಿ ತೊಡೆಗೆ ಕಟ್ಕೊಂಡು ಬಂದಿದ್ರಂತೆ. ಅಂದ್ರೆ ಟೇಪ್ ಹಾಕಿ ಗೊತ್ತಾಗ 1 kg ಬಾರ್ ಇರ್ತದಲ್ಲ, ಅದು 1 kg ಬಾರು ಉದ್ದ ಇರ್ತದೆ. ನೀವು ಸ್ಕ್ವೈರ್ ಆಗಿದ್ರೆ ಸ್ವಲ್ಪ ತೂಕ ಕಾಣ್ತದೆ. 1 kg ಇದ್ದಾಗ ನಿಮ್ಗೆ ಇವತ್ತು ಡಬಲ್ ಸ್ಟಿಕ್ಕರ್ ಇದೆಲ್ಲ ಇದೆ, ಬೆಲ್ಟ್ಗಳೆಲ್ಲ ಇದೆ. ಅದೇ ಪರ್ವತಾರೋಹಿಗಳು ಬಳಸುವಂಥದ್ದು. ನಿಮ್ಗೆ ಹೇಳ್ತೀನಿ ಕೇಳಿ, ಅವರವರು ಪರ್ವತಾರೋಹಿಗಳು ಎಕ್ವಿಪ್ಮೆಂಟ್ ತಗೊಂಡೋಗಕ್ಕೆ, ಐಸ್ಗಳಲ್ಲಿ ತಗೊಂಡೋಗಕ್ಕೆ ಅದನ್ನ ಬಳಸ್ಕೊಂಡು ಇವರು ಸೊ ಅದನ್ನೆಲ್ಲ ಈ ಕಡೆ 7 ಪೀಸು ಈ ಕಡೆ 7 ಪೀಸು ಆರಾಮಾಗಿ ಕಟ್ಕೊಂಡ್ಬಂದ್ರು. ನಡೆದೆಲ್ಲ ಪ್ರಾಕ್ಟೀಸ್ ಮಾಡಿರ್ತಾರೆ. ಅದು ಸುಮ್ಮನೆ ಹಂಗೆಲ್ಲ ಏನು ಇರೋದಿಲ್ಲ, ಎಲ್ಲ ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಪ್ರತಿಯೊಂದು ಎಲ್ಲನೂ. ಬಹುಶಃ ಇದರಿಂದ ದೊಡ್ಡ ಈ ಕಳ್ಳ ಹಣದ ದಂಧೆಕೋರರು ಮತ್ತು ಹವಾಲಾದವರು ಇನ್ವಾಲ್ವ್ ಆಗವ್ರೆ. ಇನ್ನು ಚಿನ್ನಕ್ಕಷ್ಟೇ ವ್ಯಾಪಾರ ಅಂತಂದ್ರೆ ಅಷ್ಟೆಲ್ಲ ಲಂಚ ಕೊಟ್ಟು ಅಷ್ಟೆಲ್ಲ ರಿಸಿಪ್ಟ್ ತಗೊಂಡು 1 ಗ್ರಾಮ್ಗೆ 1000 ರೂಪಾಯಿ ಅಂತಾನೆ ಇಟ್ಕೊಳ್ಳಿ, ಯಾರು ಹೋಗಕ್ಕೆ ಹೋಗಲ್ಲ. ಮೊದಲಿಗಿಂತ ಈಗ ಅದು ತುಂಬ ವ್ಯತ್ಯಾಸ ಆಗೋಗ್ಬಿಟ್ಟೈತೆ. ಸೊ ಹಾಗಾಗಿ
ಇದು ದೊಡ್ಡ ಜಾಲ ಇಂಥ ತುಂಬ ಜನ ಇದೆ. ನೀವು ನಮ್ಮಲ್ಲಿ 50 ಏರ್ಪೋರ್ಟ್ ಇದ್ರೆ 50 ಏರ್ಪೋರ್ಟಲ್ಲೂ ನಡೀತದೆ. ದೊಡ್ಡವರೇ ಮಾಡೋದು, ಸಣ್ಣವ್ರು ಯಾರು ಮಾಡಲ್ಲ. ಮಧ್ಯಮ ವರ್ಗದವ್ರು ಯಾರು ಮಾಡೋದೇ ಇಲ್ಲ. ಅವನೇನೋ ಒಂದು 10 ಗ್ರಾಮ್ಗೆ ಒಂದು 5-6 ಗ್ರಾಮ್ ಏನಾರು ಹಾಕೊಂಬಂದ್ಬಿಟ್ರೆ ಅದೇ ದೊಡ್ಡ ಜೇಮ್ಸ್ ಬಾಂಡ್ ಥರ ನಾನು ನೋಡು ತಂದ್ಬಿಟ್ಟೆ ನೋಡು ನಾನು ಯಾರು ಹಿಡಿಲಿಲ್ಲ ಅಂತ ಹೇಳ್ಕೊಂಡು ತಿರುಗ್ತಾರೆ. ತಪ್ಪೋದು, ಅಕ್ರಮ ಅದು. ಬಟ್ ಆದರೆ ಸರ್ಕಾರ ಏನೋ ನಮ್ಮಲ್ಲಿ ಅವಕಾಶ ಮಾಡಿಕೊಟ್ಟೈತೆ 20 ಗ್ರಾಮು ನೀವು ಡ್ಯೂಟಿ ಫ್ರೀ ಆಗ್ತಾ ಇರಬೇಕು. ಅದಕ್ಕಿಂತ ಹೆಚ್ಚಿಗೆ ತಂತು ಅಂತಂದ್ರೆ ಅಲ್ಲಿ ಬಿಲ್ ಕಟ್ಟಬೇಕು, ಇಲ್ಲೂ ನಮಗೆ ಟ್ಯಾಕ್ಸ್ ಕಟ್ಟಬೇಕು, ಇಲ್ಲಿ ಡಿಕ್ಲರೇಷನ್ ಮಾಡ್ಕೋಬೇಕು. ಇಲ್ಲಿ ಇಟ್ಕೋತಾರೆ 2-3 ದಿನ. ನಿನ್ಗೆ ಎಲ್ಲಿಂದ ಹಣದ ಮೂಲ, ಈಗ ಆನ್ಲೈನಲ್ಲಿ ಹೋಗಬೇಕು, ಥ್ರೂ ಅಕೌಂಟ್ ಹೋಗಬೇಕು ಅಂದ್ರೆ ಹಣದ ಮೂಲ ಎಲ್ಲ ಕರೆಕ್ಟ್ ಆಗಿರ್ಬೇಕಲ್ಲ. ಸೊ ಆಗಿದ್ದಾಗಲೇ ಡಿಕ್ಲೇರ್ ಮಾಡ್ತಾರೆ. ಸೊ ಇವತ್ತು ಚಿನ್ನಾನ ತರುವಂಥದ್ದು ಅತ್ಯಂತ ಏನು ಆದಾಯದಾಯಕವಾದಂಥ ಒಂದು ಉದ್ಯಮ. ನೀವು ಈ ಡ್ರಗ್ಸು ವ್ಯಾಪಾರನೂ ಮಾಡ್ತಾರೆ. ಈ ಡ್ರಗ್ಸಲ್ಲಿ ಏನು ಅಂತಂದ್ರೆ ರಿಸ್ಕ್ ಜಾಸ್ತಿ, ಸಿಗಾಕೊಂಡ್ರೆ ಅಲ್ಲೆಲ್ಲ ಏನು ಅಂತಂದ್ರೆ ಮರಣದಂಡನೆ ಶಿಕ್ಷೆ ಗಲ್ಫ್ ಕಂಟ್ರೀಸಲ್ಲಿ ಎಲ್ಲರೂ. ಹಾಗಾಗಿ ಏನು ಮಾಡಿಬಿಡ್ತಾರೆ ಈ ಸೆಲೆಬ್ರಿಟೀಸ್ ಅನ್ನೋರು ಇವರೆಲ್ಲರೂ ಇದನ್ನ ಏನು ರಿಸ್ಕ್ ಕಡಿಮೆ. ಸೊ ಹಂಗಾಗಿ ಪರವಾಗಿಲ್ಲ, ಏನು ನಮಗೇನು ದಂಡ ಹಾಕ್ಬಿಡ್ತಾರಾ, ಏನು ಆಮೇಲೆ ಬೇಲ್ ತಗೊಂಡ್ಬಿಡ್ಬೋದು, ಏನೋ ಒಂದು ಕಾರಣ ಹೇಳ್ಬಿಡ್ಬೋದು, ನನಗೇನು ಗೊತ್ತಿಲ್ಲ ಸೆಲೆಬ್ರಿಟಿ ಅಂತ ಯಾರೋ ಬಂದು ಏನೋ ಒಂದು ಗಿಫ್ಟ್ ಕೊಟ್ಟು ಏನೋ ಒಂದು ಕತೆ ಲಾಯರ್ಗಳು ಇರ್ತಾರೆ, ಕತೆ ಕಟ್ಬೋದು ಅನ್ನೋ ಬಂಡ ಧೈರ್ಯ ಇರ್ತದೆ. ಸೊ ಹಂಗಾಗಿ ನಾನು ಅನ್ಕೋತೀನಿ, ಯಾಕೆಂದ್ರೆ ಯಾರೋ ಒಬ್ಬ ಅಧಿಕಾರಿ ಇದ್ದವರು ಅವ್ರಿಗೆ ಮಗಳ ಕೈಲಿ ಸ್ಮಗಲ್ ಮಾಡಿಸೇ ಮಾಡಬೇಕಾದಂಥದ್ದೇನಿಲ್ಲ. ಅವ್ರಿಗೆ ಬೇಕಾದಷ್ಟು ದಾರಿಗಳಿರ್ತವೆ ಹೆಂಗೆ ಮಾಡಬೇಕು ಅಂದರೆ. ಇವೆಲ್ಲ ಮಿಸ್ಯೂಸ್ ಮಾಡ್ಕೋತಾರೆ, ಯಾರಿಗೂ ಗೊತ್ತಿರಲ್ಲ. ಇವತ್ತು 10 ವರ್ಷದ ಮಕ್ಕಳನ್ನೇ ಕಂಟ್ರೋಲ್ ಮಾಡೋದು ಕಷ್ಟ ಮನೇಲಿ. ಇನ್ನು ಅಷ್ಟು ದೊಡ್ಡ ಹೀರೋಯಿನ್ ಕಂಟ್ರೋಲ್ ಮಾಡೋಕ್ಕಾಗುತ್ತಾ, ಹೇಳೋಕ್ಕಾಗುತ್ತಾ? ಅದರಲ್ಲೂ ಹೆಣ್ಮಕ್ಳನ್ನ ಭಾರಿ ಸಮಸ್ಯೆ ಇರ್ತದೆ. ಬಸವರಾಜ್ ಸರ್, ಈಗ ಈ IPS ಮಗಳಂತ ಹೇಳಿಕೊಂಡು ಈ ರೀತಿಯಾಗಿ ಐಷಾರಾಮಿ ಜೀವನ ಮಾಡಿ ಕೋಟಿ ದುಡ್ಡು ಮಾಡಿ, ಅದು ಅವರ ವೈಯಕ್ತಿಕ ಏನೇ ಇರಲಿ. ಬಟ್ ಈಗ ಪೊಲೀಸರ ಮಕ್ಕಳೇ ಕಳ್ಳರಾಗ್ಬಿಟ್ರೆ ಯಾರು ನಂಬೋದು ಅಂಥೇಳಿ? ಎಲ್ಲ ಪೊಲೀಸರ ಮಕ್ಕಳು ಹಿಂಗೆ ಇರೋದಿಲ್ಲ. ಏನೋ ಒಂದು ಆಗಿದೆ, ಒಂದು ಮಾಡಿದರೆ ಸಿಕ್ಕೊಂಬಿದ್ದಿದ್ದಾಳೆ. ಬಟ್ ಯಾರ ಮಕ್ಕಳೇ ಇರಲಿ, ಕಾನೂನು ಎಲ್ಲ ಒಂದೇ ಅಲ್ರಿ, ಎಲ್ಲರಿಗೂ ಕಾನೂನು ಒಂದೇ ಇರ್ತದೆ. ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಪ್ಲೈಸ್ ಟು ಎವ್ರಿಬಡಿ. ಸೊ ಹೀಗಿದ್ದಾಗೆ ಪೊಲೀಸರ ಮಕ್ಕಳೇ ಅಂತ ಹೇಳೋದೇನಿದೆ ಇಲ್ಲ, ಯಾರು ಈ ಥರ ಮಾಡೋದಿಲ್ಲ ಯೂಶ್ವಲಿ. ನೋಬಡಿ ವಿಲ್ ಸಪೋರ್ಟ್ ಇಟ್. ಆ ಪಾಪ ಅವರು ಒಳ್ಳೆಯವರು ಆಫೀಸರ್ಸ್, ನನಗೆ ಗೊತ್ತಿದೆ. ರಾಮಚಂದ್ರ ಈಸ್ ಗುಡ್ ಆಫೀಸರ್. ಏನೋ ಮಗಳು ಮಾಡಿದ್ದಾಳೆ ಈ ಥರ ಏನೋ ಇದೇನಿರ್ತದೆ, ಈ ಬ್ಲ್ಯಾಕ್ ಮನಿ ಕಷ್ಟ. ಈಗೆಲ್ಲ ವೈಟ್ ಮನಿ ಮಾಡೋದು ಭಾಳ ಈಜಿ. ಈ ಗೋಲ್ಡ್ ಗಿಲ್ಡಲ್ಲಿ ಮಾಡ್ತಾರೆ. ಅದಕ್ಕೆ ನೋಡಿ ಎಲ್ಲ ಈಗ ನೋಡಿ, ನಾವು ಚಿಕ್ಕವರಿದ್ದಾಗ ಇಷ್ಟಿಷ್ಟು ದೊಡ್ಡ ಜ್ಯುವೆಲ್ಲರಿ ಶಾಪ್ಗಳು ನೋಡಿದ್ದೀರಿ ನೀವು ಎಂದಾದ್ರು? ನೋಡಿರೇನ್ರಿ? ಈಗ ಒಂದು 20-30 ವರ್ಷ ಆಯ್ತು. ಒಂದೊಂದು ಒಳ್ಳೊಳ್ಳೆ ಶಾಪ್ಗಳು ಏನದು 100/50 ಅಷ್ಟು ದೊಡ್ಡ ಶಾಪ್ಸ್ ಇದ್ದಾವೆ. ಮಲಬಾರು ಇದು ನೋಡಿದ್ರೆ ಒಳಗೆ ಹೋದರೆ ಒಂದು ಪ್ಯಾಲೇಸ್ನಲ್ಲಿ ಹೋದಂಗೆ ಆಗ್ತದೆ. ಅಷ್ಟೊಂದು ಪ್ರಾಫಿಟ್ ಯಾರು ನೊಣ ಹೊಡೆಯೋ ಒಂದು ದಿಕ್ಕಿರೋದಿಲ್ಲ ಅಲ್ಲಿ, ಯಾರೂ ಇರೋದಿಲ್ಲ. ಅದು ಹ್ಯಾಂಗೆ ವ್ಯವಹಾರ ಮಾಡ್ತಾರೋ, ಏನು ಮಾಡ್ತಾರೋ, ಮತ್ತು ಎಷ್ಟು ಅವ್ರಿಗೆ ಇನ್ಕಮ್ ಬರ್ತದೋ. ಒಳಗಡೆ ಒಂದು 20-25 ಮಂದಿ ಸರ್ವಣಸ್ ಇರ್ತಾರೆ. ಕಸ್ಟಮರ್ಸ್ ನೋಡಿದ್ರೆ ಒಂದು 3-4 ಜನ ಇರ್ತಾರೆ. ಈಗ ನೋಡಿ ನೀವು ಇದರಲ್ಲಿ ಹೋಗ್ರಿ, ನೀವು ಸದಾಶಿವನಗರದಲ್ಲಿ ಹೋಗ್ರಿ, ಒಂದು 3-4 ಇದಾವೆ ಅಲ್ಲಿ ಅಂಗಡಿಗಳು, ದೊಡ್ಡ ಅಂಗಡಿಗಳು. ಒಳಗೆ ಹೋದ್ರೆ ಒಂದು ನಾಯಿ ಸದ ಇರೋದಿಲ್ಲ. ಆ ಥರ ಅದು ಹೆಂಗೆ ಅಲ್ಲೊಂದು ಶಾಪ್ ಇರ್ತದೆ ಅವ್ರದ್ದು. ಇವು ಎಲ್ಲ ಮಾಡೋರ್ಗೆ ಏನಿರ್ತದೆ, ಈ ಎಲ್ಲ ಮೊದಲು ನಮ್ದು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಕಾನೂನು ಎಲ್ಲ ಅವರು ಅದಕ್ಕಿಂತ ನಮಗಿಂತ ಹೆಚ್ಚಿಗೆ ಸ್ಟಡಿ ಮಾಡಿ ತಿಳ್ಕೊಂಡಿರ್ತಾರೆ. ಅದರಲ್ಲಿ ಏನು ಲೂಪ್ ಹೋಲ್ಸು, ನಾವು ಹ್ಯಾಂಗೆ ಬದುಕಬೇಕು, ಹ್ಯಾಂಗೆ ಅದನ್ನು ಉಳಿತಾಯ ಮಾಡಬೇಕು, ಯಾವ ಥರ ನಾವು ವ್ಯವಹಾರ ಮಾಡಬೇಕು ಅನ್ನೋದನ್ನೆಲ್ಲ ಈ ಚಾರ್ಟೆಡ್ ಅಕೌಂಟೆಂಟು ಇವರು ಎಲ್ಲ ಸೇರ್ಕೊಂಡು ಅವ್ರಿಗೆ ಹೇಳಿಕೊಡ್ತಾರೆ. ಈ ಕೆಲವೊಬ್ಬರು ರಿಟೈರ್ಡು ಕಸ್ಟಮ್ಸ್ ಇರ್ತಾರೆ, ರಿಟೈರ್ಡು DRI ಇರ್ತಾರೆ. ಕೆಲವೊಬ್ರು ಮಾಡ್ತಾರೆ ಆ ಥರ, ಎಲ್ಲರೂ ಅಂತಲ್ಲ, ಕೆಲವೊಬ್ರು ಮಾಡ್ತಾರೆ ಆ ಥರ ಮಾಡಿ ಅವ್ರ ಕಡೆಯಿಂದ ಐಡಿಯಾ ತೊಗೊಂಡು ಇದೆಲ್ಲ ಮಾಡ್ತಾರೆ. ಅಲ್ಲೊಂದು ನೋಡಿ, ಅಲ್ಲೊಂದು ಜ್ಯುವೆಲ್ಲರಿ ಶಾಪು, ಇಲ್ಲೊಂದು ಜ್ಯುವೆಲ್ಲರಿ ಶಾಪು. ಇಲ್ಲಿ ಆರ್ನಮೆಂಟ್ ಮಾಡಿಸ್ತೀವಂತ ಇಲ್ಲಿ ಗೋಲ್ಡ್ ಕಳಿಸೋದು, ಇವರು ಆರ್ನಮೆಂಟ್ ಮಾಡಿ ಆಗಲಿ ಅಲ್ಲಿ ಕಳಿಸೋದು. ಸೊ ಇವೆತ್ತರ ಎಲ್ಲ ಈಜಿ ಟ್ಯಾಕ್ಟಿಸು. ಹೇಗೆ ನಾವು ದುಡ್ಡು ಮಾಡಬೇಕು ಅನ್ನೋದು ಈಜಿ ಟ್ಯಾಕ್ಟಿಸ್ ಇವೆಲ್ಲ. ಅಲ್ಲೊಂದಿತ್ತು ಇಲ್ಲೊಂದಿತ್ತು ಅಂದರೆ ಪರವಾನಗಿ ಅದು ನಾಮ್ನಲ್ಲಿ ಇರ್ತದೆ, ಅದು ಫೀಸ್ ಕಟ್ತಾರೆ ಮಾಡ್ತಾರೆ. ಒಂದು ಇದರಲ್ಲಿ ಸಾಕಷ್ಟು ಇದು ಮಾಡಿಬಿಡ್ತಾರೆ. ಒಂದು ಅವ್ಯವಹಾರ ಅಂದರೆ ಲೀಗಲಾಗಿ ಮಾಡಿರ್ತಾರೆ. ನಾವು ಹೆಂಗೆ ಪರ್ಮಿಟ್ ಮಾಡ್ತೀವಲ್ಲ, ಆ ಥರ ಪರ್ಮಿಟ್ನಲ್ಲಿ ಹಿಂದೆ ಹೆಂಗೆ ನಾವು ಸೆರೆ 10 ಟ್ರಕ್ ಹೊಡಿತಿದ್ರು, ಈ ಎಲ್ಲನೂ ಮಾಡ್ತಾರೆ. ಆ ಥರ ಯಾವುದು ಪ್ರಾಹಿಬಿಟೆಡ್ ಇರ್ತದೆ, ಆ ಪ್ರಾಹಿಬಿಟೆಡ್ನಲ್ಲಿ ಇದೇ ಥರ. ಇವನ್ ನಾನು ಕಾರವಾರದಲ್ಲಿ SP ಇದ್ದೆ, ಅಲ್ಲಿನೂ ಹಾಗೇನೆ. ಅಲ್ಲಿ ಭಟ್ಕಳದಲ್ಲಿ, ಆಮೇಲೆ ಇನ್ನೊಂದು ಬೀಚ್ ಇದೆ, ಬೆಲ್ತ್ ಯಾವುದೋ ಒಂದು ಬೀಚ್ ಇದೆ. ಸೊ ಆ ಬೀಚ್ನಲ್ಲಿ ಸ್ಮಗ್ಲಿಂಗ್ ಇತ್ತು. ಇವನ್ ನಮ್ಮ
ಕೋಸ್ಟಲ್ ಈಗ ಸಪ್ರೇಟ್ ಮಾಡಿದ್ದಾರೆ. ಮೊದಲು ನಮಗೆ ಅಟ್ಯಾಚ್ಮೆಂಟ್ ಇತ್ತದು, ಈಗ ಕೋಸ್ಟಲ್ ಅಂತ ಸಪ್ರೇಟ್ ಪೊಲೀಸ್ ಮಾಡಿದ್ದಾರೆ ಪೆಟ್ರೋಲಿಂಗ್ ಸಲುವಾಗಿ. ಸೊ ಅವ್ರಿಗೊಂದು ಬೋಟ್ ಕೊಟ್ಟಿದ್ದಾರೆ ಹಿಡಿಲಿಕ್ಕೆ ಅವೆಲ್ಲ ಸ್ಮಗ್ಲಿಂಗ್. ಆ ಬೋಟ್ ಅಂತ ಹಳೆ ಜಮಾನ ಬೋಟ್ ಅದು, ಈಗ ತೊಗೊಂಡದು ಒಂದು 30-40 ವರ್ಷ ಆಗಿರಬೇಕು. ಆ ಬೋಟಲ್ಲಿ ಈಗಿನ ಅವರು ಫಾಸ್ಟ್ ಟ್ರ್ಯಾಕ್, ಒಂದು ಬಟನ್ ಒತ್ತದ ಸಾಕು 300 ಕಿಲೋಮೀಟ್ರ್ ಓಡ್ತವೆ. ಇದು ಒಂದು 50 ಕಿಲೋಮೀಟ್ರ್ ಓಡೋದಿಲ್ಲ. ಅಂಥ ಬೋಟ್ನಲ್ಲಿ ಈಗ ಸ್ಮಗ್ಲರ್ಸ್ ಕಳ್ಳರಿಗೆ ಹಿಡಿ ಅಂದರೆ ಏನು ಸಾಧ್ಯ ಇದೆ? ಇವೆಲ್ಲ ಅಪ್ ಟು ಡೇಟ್ ನಮ್ಮಲ್ಲಿ ಗೊತ್ತಿದ್ದು ಮಾಡ್ತಾರೆ ಅಂತ ಟೆಕ್ನಿಕಲ್ಲು ಇದು ಫಾರ್ವರ್ಡ್ ಮಾಡೋದಿಲ್ಲ. ಯಾವ ಹಳೆಯದು ಅದಕ್ಕೊಂದು ಮತ್ತೆ ನಾವು ಎಸ್ಟಿಮೇಟ್ ಕಳಿಸ್ಬೇಕು, ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಬೇಕು, ಅದೆಲ್ಲ ಆಗಿ ಬರ್ಬೇಕಾದ್ರೆ 4 ವರ್ಷ ಹಿಡಿತದೆ. ಅದು 4 ವರ್ಷನಾಗ ಮತ್ತೆ ಇಟ್ಟು ಅದು ಹಳೇದಾಗಿರ್ತದೆ. ಹೀಗೆ ಪ್ರತಿಯೊಂದೂ ಸರ್ಕಾರದಲ್ಲಿ ಭಾಳ ಡಿಲೇ ಪ್ರೊಸೆಸ್ ಇರೋದರಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಪಾಸ್ ಮಾಡ್ತಾ ಡಿಲೇ ಪ್ರೊಸೆಸ್ ಆಗ್ತದೆ. ಆ ಪ್ರೊಸೆಸ್ ಆದಾಗ ಈ ವರ್ಷದ್ದು ನಾವು ಪ್ರಪೋಸಲ್ ಕಳಿಸಿದ್ರೆ 3 ವರ್ಷದ ಮೇಲೆ ಸ್ಯಾಂಕ್ಷನ್ ಆದರೆ 3 ವರ್ಷದ ಮೇಲೆ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಆಗಿರ್ತದೆ, ಎಷ್ಟೊಂದು ಬದಲಾವಣೆ ಆಗಿರ್ತದೆ. ಮತ್ತು ಅದು ಸ್ಯಾಂಕ್ಷನ್ ಆಗಿ ಬರೋದ್ರಾಗ 3 ವರ್ಷ ಹಳೇದಾಗಿರ್ತದೆ. ಸೊ ಅವರು ಇದಕ್ಕಿಂತ ಫಾಸ್ಟ್ ಅವರು ಮುಂದುವರೆದಿರ್ತಾರೆ ಸ್ಮಗ್ಲರ್ಸ್. ಅದಕ್ಕೆ ನಮಗೆ ಎಂದೂ ನಾವು ರೆಡ್ ಹ್ಯಾಂಡ್ ಸ್ಮಗ್ಲರ್ಸ್ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಫಾಸ್ಟ್ ಇರ್ತಾರೆ ಅವರು ಸ್ಮಗ್ಲರ್ಸ್, ಆ ಟೆಕ್ನಾಲಜಿಯನ್ನು ಬಳಸ್ಕೋತಾರೆ. ಸೊ ಹೀಗಾಗಿ ನಮಗಿದು ಪೊಲೀಸರಿಗೆ ಅಂತೂ ಹಿಡಿಯೋದು ಭಾರಿ ಕಷ್ಟ ಆಗ್ತದೆ, ಶಿಪ್ನಲ್ಲಿ ಆಗಲಿ ಸ್ಮಗ್ಲಿಂಗ್ ಆಗಲಿ ಇದು ಆಗಲಿ. ಬಟ್ ಏರ್ಪೋರ್ಟ್ನಲ್ಲಿ ನಮ್ಮವರು ಭಾಳ ಅಲರ್ಟ್ ಆದರೆ ಈಗೇನು ರೀ ಏನೋ ಫಿಸಿಕಲಿ ಚೆಕಪ್ ಏನು ಪ್ರಶ್ನೆನೇ ಇಲ್ಲ, ಎಲ್ಲ ಮಷಿನರಿ ಬಂದುಬಿಟ್ಟಿದ್ದಾವೆ, ಸ್ಕ್ಯಾನಿಂಗ್ ಏನಿಂಗ್ ಎವ್ರಿಥಿಂಗ್ ಆಸ್ ಕಂಪ್ಯೂಟರೈಸ್ಡ್. ಸೊ ಅದು ಗೊತ್ತಾಗ್ತದೆ, ಇವ್ರು ಎಲ್ಲಿ ಇಟ್ಕೊಂಡ್ರು ತಿಕ್ಕದಾಗ ಇಟ್ಕೊಂಡ್ರೆ ಗೊತ್ತಾಗ್ತದೆ, ಎಲ್ಲಿ ಇಟ್ಕೊಂಡ್ರೆ ಗೊತ್ತಾಗ್ತದೆ. ಹಿಡಿತಾರೆ. ಆದರೂ ಕೆಲವೊಂದು ಈ ಥರ ಕೇಸ್ಗಳು ಬರ್ತವೆ. ಬಟ್ ನಾನು ಒಪ್ಪೋದಿಲ್ಲ, 40-50 ಸಲ ಅವ್ರು ಬಂದಿದ್ದಾರೆ ಅಂತಂದರೆ ಅವೇನು ಇಂಪಾಸಿಬಲ್. ಅಷ್ಟು ಸಲ ಹೆಂಗೆ ಬಿಡ್ತಾರೆ ಅಲ್ವಾ? ಅದು ಅನುಮಾನ ಇರೋದು. ಅನುಮಾನ ಇರೋದು. ಅಕಸ್ಮಾತ್ ಬಿಟ್ಟಿದ್ರೆ ಅದು ನಿಜನೇ ಇತ್ತಂದರೆ ಆಲ್ ಆಫೀಸಲ್ ಶಾಪ್ ಇನ್ ಕನಾಯ್ಡು, ದೇ ಮೈಟ್ ಕನಾಯ್ಡು, ಈ ಅದು ಯಾರಿಗಾದರೂ ಗೊತ್ತಾಗ್ತದೆ. ಇದರಲ್ಲಿ ಈ ಹೆಚ್ಚಾಗಿ ಈ ಮನುಷ್ಯರು ತಗೊಳ್ಳೋಕ್ಕಿಂತಲೂ ಈಗ ಹೇಳಿದ್ರೆ ಬರೀ 6% 12% ಡಿಫ್ರೆನ್ಸ್ ಇದೆ ಅಂದಮೇಲೆ ಯಾರು ಹೆಚ್ಚಿಗೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮೊದಲು ಭಾಳಷ್ಟು ಟ್ಯಾಕ್ಸ್ ಇತ್ತು, ಭಾಳ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕ್ತಿದ್ರು. ಈಗೆಲ್ಲ ಈ ಸ್ಮಗ್ಲಿಂಗ್ ಹೆಚ್ಚಾದ ಕೂಡಲೇ ಕಡಿಮೆ ಮಾಡಿದ್ದಾರೆ. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಮೊನ್ನೆ ಲಾಸ್ಟ್ ಇದರಲ್ಲಿ ಕಡಿಮೆ ಮಾಡಿದ್ದಾರೆ. ಆದರೂ ನೋಡಿ ಇಷ್ಟೊಂದು 14 kg ಅಂದರೆ ಇಟ್ ಈಸ್ ಕ್ವೈಟ್ ಬಿಗ್. 15 kg ಹತ್ತತ್ರ ಹಿಡಿಬೇಕು. ಹಿಡಿದು ಇಂಥವೆಲ್ಲ ಕೇಸ್ ಹಾಕಬೇಕು ಅಂದ್ರೆ ಬೆಳಕಿಗೆ ಬರೋವು. ಅವ್ರು ಯಾರೇ ಇರಲಿ ತರೋ ಚೆಕಪ್ ಮಾಡ್ಬೇಕು. ಯಾರು ಮಕ್ಕಳಿದ್ರೆ ಏನಾಯ್ತು ಮಾಡಬಾರ್ದಂತ ಏನು ರೂಲ್ ಇಲ್ಲ, ಎಲ್ಲರಿಗೂ ಒಂದೇ ಕಾನೂನು ಒಂದೇ ರೂಲ್ಸ್. ಸೊ ಅವರು ಪ್ರಿಕಾಷನ್ ತೊಗೊಂಡು ಮಾಡಿದರೆ ಈ ನೋಡಿ ಇದು ದೇಶದ ಎಕನಾಮಿ ಹಾಳು ಮಾಡೋದ್ರಿ, ಬರೀ ಅವ್ರ ವೈಯಕ್ತಿಕ ಲಾಭ ಅಲ್ಲ, ದೇಶದ ಎಕನಾಮಿಯನ್ನು ಹಾಳು ಮಾಡ್ತದೆ. ಇದು ಒಬ್ಬರು ಈ ಥರ ಏರ್ಪೋರ್ಟು ಇಂಡಿಯಾದಲ್ಲಿ ಎಷ್ಟು ಏರ್ಪೋರ್ಟ್ ಇಲ್ಲ, ಎಲ್ಲ ಕಡೆಯೂ ಇದೇ ಪರಿಸ್ಥಿತಿ ಆದರೆ ದೇಶದ ಎಕನಾಮಿ ಹೆಂಗಿರ್ಬೋದು ಅಲ್ವಾ? ಏನೋ ಚೂರುಪಾರೋಪ ತಂದಿದ್ದಾರೆ 10-20 ಗ್ರಾಮು 50 ಗ್ರಾಮು ಅಂದ್ರೆ ಅಡ್ಡಿ ಇಲ್ಲ. 14 kg 15 kg ಒಂದು ಬಾರಿ 12 ಕೋಟಿ ಆಗಿದೆ. ಒಂದು ಬಾರಿ ಸಿಕ್ಕಿರೋದು 12 ಕೋಟಿ ಸಿಕ್ಕಿದೆ ಅಕ್ಕಿ, ಬೆಲೆ ಬಾಳುವಂತ. ಅಂದರೆ ಸರ್ ಈಗ ರಾಮಾಚಾರ್ಯ ಸರ್, ಈಗ ಪ್ರಮುಖವಾಗಿ ಈ ಉದ್ಯಮಿಗಳ ಜೊತೆ ಈ ರೀತಿ ಅಕ್ರಮವಾಗಿ ಸಾಗಾಟ ಮಾಡ್ತಾರಲ್ಲ, ವ್ಯವಹಾರ ಯಾವ ರೀತಿ ಆಗಿರುತ್ತೆ ಅಂತೇಳಿ ಪ್ರಮುಖವಾಗಿ ಈ ಒಂದು ಚಿನ್ನ ತಯಾರಕರ ಅವ್ರ ಜೊತೆ ಆಗಿರ್ಬೋದು, ವ್ಯಾಪಾರ ಹೆಂಗಿರುತ್ತೆ ಅಂತ. ಅಲ್ಲ ಇವತ್ತು ನೋಡಿ, ಯಾರು ಆಭರಣ ತಯಾರಕರು ಇರ್ತಾರೆ, ಇವತ್ತು ನಮ್ಮಲ್ಲಿ ರೀಸೈಕಲಿಂಗ್ ಗೋಲ್ಡ್ ಇದೆ. ಒಂದು ಲೆಕ್ಕಾಚಾರದ ಪ್ರಕಾರ ಸುಮಾರು 2,15,000 ಟನ್ನನ್ನು ಇದುವರೆಗೂ ಸುಮಾರು ಒಂದು 6-7 ಸಾವಿರ ವರ್ಷಗಳಲ್ಲಿ ಭೂಮಿಯಿಂದ ತೆಗೆದಿರಬಹುದು ಅನ್ನೋ ಅಂದಾಜಿದೆ. ಅದರಲ್ಲಿ ಭಾಗಶಃ ಒಂದು 40-45% ಇಂಡಿಯಾದಲ್ಲೇ ಇದೆ ಅಂತ. ನಮ್ಮಲ್ಲಿ ಡಿಕ್ಲೇರ್ ಅಲ್ಲದೆ ಇರೋ ಅಂಥ ರೀಸೈಕಲಿಂಗ್ ಗೋಲ್ಡ್ ತುಂಬ ಐತೆ. ನೀವು ಸರ್ ಹೇಳಿದ್ರು ಇವತ್ತು, ಮೊದಲು ಯಾರು ಹಡ ಇಟ್ಕೊತೀವಿ ಬನ್ನಿ ಅಂತ ಕರಿತಿದ್ರ, ಈಗ ಎಲ್ಲಿ ಹಡ ಇಟ್ಕೊಳ್ತೀವಿ ನಾವು ಬನ್ನಿ, ನೀವು ಬೇರೆ ಕಡೆ ಇಟ್ಟಿದ್ರು ಬಿಡಿಸ್ತೀವಿ ಅಂತ ದೊಡ್ಡ ದೊಡ್ಡ ಕಂಪ್ನಿಯವರು, ಫೈನಾನ್ಸ್ ಕಂಪ್ನಿಯವರು ಬಂದ್ಬಿಟ್ಟವ್ರೆ. ಅಂದರೆ ರೀಸೈಕಲಿಂಗ್ ಗೋಲ್ಡ್ ಜನರ ಹತ್ರ ಅಷ್ಟು ಹೆಚ್ಚಿಗೆ ಇದೆ. ಈ ನಮ್ಮಲ್ಲಿ ಬರೀ ಒಂದೇ ಒಂದು ಮೈನ್ಸ್ ಇರೋದು, ಹಟ್ಟಿ ಗೋಲ್ಡ್ ಮೈನ್ಸ್ ಮಾತ್ರ ಇರೋದು. ಅದು ವಾರ್ಷಿಕವಾಗಿ ಎಷ್ಟು ಆಗುತ್ತೆ ಎಲ್ಲರಿಗೂ ಗೊತ್ತೇ ಇದೆ. ಇನ್ನು 99.9% ನಾವು ಎಲ್ಲ ಇಂಪೋರ್ಟ್ ಮಾಡ್ಕೋತೀವಿ. ಆಮೇಲೆ ಅತಿ ಹೆಚ್ಚು ಆಭರಣ ತಯಾರು ಮಾಡುವಂಥ ಹಬ್ ಪ್ರಪಂಚದಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥದ್ದು ಇಂಡಿಯಾ, ನಂಬರ್ 1.
ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಎಷ್ಟೋ ಚಿನ್ನ ಬರ್ತದೆ. ಸೆಕೆಂಡು ಇಟಲಿ ಐತೆ, ಮೊದಲನೇದು ಇಂಡಿಯಾನೇ ಇರುವಂಥದ್ದು. ಆಮೇಲೆ ಆಭರಣ ರೂಪದಲ್ಲಿ ಜಾಸ್ತಿ ಬಳಸುವಂಥದ್ದು ಕೂಡ ಪ್ರಪಂಚದಲ್ಲಿ ನಂಬರ್ 1. ಬೇರೆ ಬೇರೆ ದೇಶಗಳಲ್ಲಿ ಬುಲಿಯನ್ ಆಗು ಕೂಡ ಅಂದರೆ ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದನೂ ಬಳಸ್ತಾರೆ. ನಮ್ಮಲ್ಲಿ ಏನಾಗಿದ್ರೆ ಸತ್ರು ಚಿನ್ನ ಬೇಕು, ಹುಟ್ಟಿದ್ರು ಚಿನ್ನ ಬೇಕು. ಗೋಲ್ಡ್ ಈಸ್ ಎ ಪಾರ್ಟ್ ಆಫ್ ಅವರ್ ಕಲ್ಚರ್. ಹಂಗಾಗಿ ದೊಡ್ಡ ದೊಡ್ಡ ಶಾಪ್ಗಳು ಓಪನ್ ಆಗ್ತಾ ಇದೆ. ಎಲ್ಲಾದ್ರ ಹಿಂದೆ ಒಬ್ಬೊಬ್ಬ ದೊಡ್ಡ ದೊಡ್ಡ ಪೊಲಿಟಿಕಲ್ ಮಾಸ್ಟರ್ಸ್ ಇರ್ತಾರೆ, ಬಂಡವಾಳ ಶಾಹಿಗಳಿರ್ತಾರೆ. ಸೊ ಹಾಗಾಗಿ ನಡೀತಾ ಐತೆ. ಇವತ್ತು ಗ್ರಾಮಾಂತರ ಪ್ರದೇಶದಲ್ಲೂ ನಿಮಗೆ ರೈತರ ಎಕ್ವಿಪ್ಮೆಂಟ್ಗಿಂತನೂ ಅತಿ ಹೆಚ್ಚು ಬಂಗಾರದ ಅಂಗಡಿಗಳು ಸಿಗ್ತವೆ. ಸೊ ಇದಕ್ಕೆ ಕಾರಣ ಅಂದರೆ ಜನರು ಕೋವಿಡ್ ನಂತರ ಮತ್ತು ಕೋವಿಡ್ ಆದಮೇಲೆ ಬೇಕಾದಷ್ಟು ಬದಲಾವಣೆ ಆಗೈತೆ. ಕೋವಿಡ್ ಜನರಿಗೆ ಒಂದು ಹೊಸ ಸತ್ಯವನ್ನು ಕಂಡುಹಿಡ್ಕೊಟ್ಟಿದ್ದೇನಪ್ಪ ಅಂದರೆ, ನಿಮ್ಮ ಹತ್ರ ವಜ್ರ ಇರಲಿ ಏನೇ ಇರಲಿ ನಿಮ್ಮ ಆಪತ್ಕಾಲಕ್ಕಾಗಲ್ಲ. ಇನ್ಶೂರೆನ್ಸ್ ಇರಲಿ, ಚಿನ್ನ ಮಾತ್ರ ನಿಮ್ಮ ಆಪತ್ಕಾಲಕ್ಕೆ ಆಗ್ತದೆ ಅಂತ. ಈಗ ಭಾರತೀಯರು ಕೂಡ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು ಕೂಡ ಬೇರೆ ಬೇರೆ ಸ್ಕೀಮ್ಗಳ ಮೂಲಕ ಹಣವನ್ನು ತೊಡಗಿಸಿ ಚಿನ್ನ ಖರೀದಿ ಮಾಡುವಂಥವ್ರು ಆಗಿರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆನೂ ಅಂಗಡಿಗಳು ಎಲ್ಲವೂ ಆಗ್ತಾ ಇದೆ. ಈ ನಮ್ಮಲ್ಲೇನು ಅಂತಂದರೆ, ನೀವು ಪ್ರತಿಯೊಂದೂ ಅಂಗಡಿಲಿ ಏನು ಮೊದಲು ಸ್ವಲ್ಪ ಎಲ್ಲ ವ್ಯತ್ಯಾಸಗಳಿತ್ತು. ಬರೀ 20% ಲೆಕ್ಕ ಆಯಿತು, 80% ಲೆಕ್ಕ ಇರ್ತಿರ್ಲಿಲ್ಲ. ಬಟ್ ಈಗ ಎಲ್ಲ ರಿವರ್ಸ್ ಆಗ್ಬಿಟ್ಟೈತೆ. ನೀವು ಯಾವುದೇ ಅಂಗಡಿಗೆ ಹೋಗಿ 90-95% ಕೆಲವರೆಲ್ಲ 100% ಇರ್ತದೆ, 90 to 95% ಪೂರ್ತಿ ಸುಳ್ಳು ಹೇಳೋಕ್ಕಾಗತ್ತೆ. 90-95 ಯಾಕೆಂದರೆ GST ಸ್ಕ್ವಾಡ್ನವರು, ಆಮೇಲೆ BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಹಾಲ್ಮಾರ್ಕ್ ಹಾಕ್ತಾರೆ. ನಮ್ಮಲ್ಲಿ ಏನು ಅಂದರೆ, ಅವ್ರು ಏನು ಸ್ಟ್ಯಾಂಡರ್ಡ್ ಹೇಳೋರೆ ಅದನ್ನು ಆಭರಣದ ಮೇಲೆ ಹಾಕಬೇಕು. ಅದು ಬುಲಿಯನ್ ಇರ್ಬೋದು, ಬಿಸ್ಕೆಟ್ ಇರ್ಬೋದು, ಯಾವುದ್ರ ಮೇಲೆ ಹಾಕಿದ್ರು ಅದನ್ನು ಬೇಕಾದಷ್ಟು ತನಿಖಾ ಸಂಸ್ಥೆಗಳು, ಪರಿಶೀಲನಾ ಸಂಸ್ಥೆಗಳು ಇರೋದ್ರಿಂದ ಇದು ಹೆಂಗೆ ಅಂತಂದರೆ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಒಂದ್ಸತಿ ಏನಾದ್ರು ಒಂದು ರೈಡ್ ಆಯಿತು ಅಂತಂತಂದರೆ ಎಲ್ಲ ಲಾಭ ಆಮೇಲೆ ಅವರ ವ್ಯಕ್ತಿತ್ವ, ಅಂಗಡಿ ಹೆಸರು ಹಾಳಾಯ್ತದೆ ಅಂತ ಯಾರು ಮಾಡ್ತಾ ಇಲ್ಲ. ಈಗಲೂ ಸ್ವಲ್ಪ ನಡೀತದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲರೂ ಅಕೌಂಟಬಿಲಿಟಿಲಿ ಇರ್ತಾರೆ. ಅಕೌಂಟಲ್ಲಿ ತರಬೇಕು, ಅಕೌಂಟಲ್ಲಿ ತಗೋಬೇಕು. ಇವಾಗ ಅನ್ರಿಜಿಸ್ಟರ್ಡ್ ಡೀಲರ್ಸ್ ಅಂತ ಯಾರೋ ಸಾರ್ವಜನಿಕರು ಮಾಡಿದ್ರು ಕೂಡ ಅನ್ರಿಜಿಸ್ಟರ್ಡ್ ಡೀಲರ್ ಅಂತ ಅಂದ್ಬಿಟ್ಟಿದ್ದೇನೆ, ಬಿಲ್ ಅರಿಬೇಕು. ಈಗ ಯಾರೋ ನಾನು ಹಳೆ ಚಿನ್ನ ನಮ್ಮ ತಾತನ ಕಾಲದ್ದು ಒಂದು 50 ಗ್ರಾಮ್ ನಿಮ್ಮ ಹತ್ರ ಮಾರ್ತಾ ಇದ್ದೀನಿ ಅಂತ ಯಾರು ಗೊತ್ತಿದ್ದು, ಸಾಹೇಬ್ರಿಗೆ ಗೊತ್ತಿರ್ತದೆ, 411 ಕೇಸ್ ಹಾಕ್ತಾರೆ ಏನಾರು ಕಳ್ತನೋ ಚಿನ್ನ ಅಂತಂತಂದರೆ. ಈಗ ಎಲ್ಲ ಸ್ಟ್ರಿಕ್ಟ್ ಆಗಿಬಿಟ್ಟಿರೋದ್ರಿಂದ ಆದಷ್ಟು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ತಗೊಂಡು ಮಾಡ್ತಾರೆ. ಆದರೆ ಎಲ್ಲ ಕ್ಷೇತ್ರಗಳಲ್ಲಿರೋಂಗೆ ನಮ್ಮ ಕ್ಷೇತ್ರದಲ್ಲೂ ಕೂಡ ವ್ಯತ್ಯಾಸಗಳು ಇರ್ತವೆ. ನಾನು ಹೇಳ್ತಾ ಇದ್ದೀನಲ್ಲ, ಪೊಲಿಟಿಕಲ್ ಮಾಸ್ಟರ್ಸ್ ಅಥವಾ ಇಂಡಸ್ಟ್ರಿಯಲ್ ಮಾಸ್ಟರ್ಸ್ ಮನಿ ಅಂತಂದ್ರೆ ಗೋಲ್ಡ್ ಇಸ್ ನಾಟ್ ಎ ಕಮಾಡಿಟಿ. ಇದನ್ನು ಒಂದು ನೀವು ಹೆಚ್ಚಿಗೆ ಚೆನ್ನಾಗಿ ತಿಳ್ಕೋಬೇಕು. ಗೋಲ್ಡ್ ಇಸ್ ನಾಟ್ ಎ ಕಮಾಡಿಟಿ, ಗೋಲ್ಡ್ ಇಸ್ ಅನ್ ಎಕ್ಸ್ಚೇಂಜ್ ಮನಿ. ಯಾವುದೇ ದೇಶ ಒಂದು ನೋಟನ್ನು ಪ್ರಿಂಟ್ ಮಾಡಬೇಕಾದ್ರೆ ಆ ದೇಶದಲ್ಲಿ ರಿಸರ್ವ್ ಬ್ಯಾಂಕಲ್ಲಿ ಇರುವಂಥ ಚಿನ್ನವನ್ನು ಲೆಕ್ಕಾಚಾರ ಹಾಕಿ ಪ್ರಿಂಟ್ ಮಾಡೋದು. ಅಮೆರಿಕಾದು ಡಾಲರ್ ಯಾಕೆ ಮೇಲಕ್ಕೆ ಹೋಗುತ್ತೆ ಅಂತ ಅವ್ರ ಹತ್ರ ರಿಸರ್ವ್ ಗೋಲ್ಡ್ ಅಷ್ಟಿದೆ, ಅಷ್ಟು 1000 ಟನ್ನು ಗೋಲ್ಡ್ ಇದೆ. ಹಾಗಾಗಿ ಆ ಬೆಲೆ ಜಾಸ್ತಿ ಆಗಿರ್ತದೆ. ಹಾಗಾಗಿ ಚಿನ್ನ ಅನ್ನೋದು ಈಸಿಯಾಗಿ ನೀವು 5000 ವರ್ಷ ಭೂಮಿ ಒಳಗೆ ಊತಾಕಿರಿ, ಸಮುದ್ರದೊಳಗಿರಲಿ, ಅದರದ್ದು ಕೆಮಿಕಲ್ ಕಾಂಪೌಂಡು ಚೇಂಜ್ ಆಗಲ್ಲ, ಏನು ವ್ಯತ್ಯಾಸ ಬೇರೆ ಎಲ್ಲ ಲೋಹಗಳು ಹಾಳಾಗ್ತವೆ, ಡೆಸ್ಟ್ರಾಯ್ ಆಯ್ತವೆ, ಎಕ್ಸೆಪ್ಟ್ ಗೋಲ್ಡ್. ಗೋಲ್ಡಲ್ಲಿ ಇರೋವಂಥ ಅದೊಂದು ಗುಣ ಏನಪ್ಪ ಅಂತಂದರೆ, ಆಮೇಲೆ ಗೋಲ್ಡು ನೀವು ಆಸಿಡಲ್ಲಿ ಡೈಲ್ಯೂಟ್ ಆಯ್ತದೆ, ಅದು ಹಾವಿಯಾಗಿ ಹೋಗಲ್ಲ. ಸೊ ಹಾಗಾಗಿ ಚಿನ್ನ ಯಾವತ್ತೂ ರಕ್ಷಣಾತ್ಮಕವಾಗಿರ್ತದೆ ಅಂತ ಎಲ್ಲರೂ ತಗೊಳ್ಳೋಕೆ ಇಷ್ಟಪಡ್ತಾರೆ. ಭಾರತೀಯರು ನಮ್ಮ ಹಿಂದೂ ಸಂಸ್ಕೃತಿ ಅಲ್ಲಿ ಚಿನ್ನ ಅನ್ನೋದು ಎಲ್ಲವನ್ನೂ ಚಿನ್ನದಿಂದ, ಮನುಷ್ಯನ ಗುಣ ಸಮೇತ ಚಿನ್ನದಿಂದ ಹೇಳ್ತಾ ಹೋಗ್ತೀವಿ ನಾವು ಎಲ್ಲರೂ. ಸೊ ಹಾಗಾಗಿ ನೋಡಿ, ಚಿನ್ನನ ಇವತ್ತು ಕಂಪ್ಯೂಟರ್ಗೆ ಯೂಸ್ ಮಾಡ್ತಾರೆ. ಮೊಬೈಲ್ ಚಿಪ್ಪು, ನಿಮ್ಮದು ಮೊಬೈಲಲ್ಲಿ 1 to 2 ಮಿಲಿಗ್ರಾಮ್ ಚಿನ್ನ ಇರ್ತದೆ. ಮೊಬೈಲ್ ಸಿಮ್ ಕಾರ್ಡ್ ತಗೊಂಡು ರೀಸೈಕಲಿಂಗ್ ಮಾಡೋರು ಇರ್ತಾರೆ. ಗೋಲ್ಡ್ ಇಲ್ಲದೆ ಟೆಕ್ನಾಲಜಿನೇ ಇಲ್ಲ ಇವತ್ತು. ನೀವು ಯಾವುದೇ ಡಿಜಿಟಲ್ ಅನಾಲಾಗ್ ಸಿಸ್ಟಮ್ನ ಡಿಜಿಟಲಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಸ್ಯಾಟಿಲೈಟ್ಗೂ ಚಿನ್ನ ಬೇಕು ನಿಮಗೆ. ಹಾಗಾಗಿ ಸುಲಭವಾಗಿ ಔಷಧಿಡ್ಬೋದು ಭೂಮಿ ಒಳಗೆ ಎಲ್ಲ ಯಾರಿಗೂ ಸಿಗದೇ ಇದ್ದಂಗೆ. ಹಾಗಾಗಿ ಇದಕ್ಕೆ ಹೆಚ್ಚು ಏನು ಕಳಸಾಗಾಣಿಕೆ ಮಾಡ್ಕೊಂಡು ಹೊರಗಡೆ ತರೋಕ್ಕೆ, ಔಷಧಿಟ್ಕೊಳ್ಳೋಕ್ಕೆ ಇಂಥ ಪ್ರಯತ್ನಗಳು ದುಡ್ಡಿರೋರೇ ಮಾಡ್ತಾರೆ. ಸುಮಾರು 16-17% ಏನು ಶ್ರೀಮಂತರು ಅವರೇ, ಈಗ 140 ಕೋಟಿ ಜನರಲ್ಲಿ ಅವ್ರುಗಳಲ್ಲೇ ಯಾರೋ ಒಂದಷ್ಟೇ, ಎಲ್ಲರೂ ಅಂತಲೂ ನಾನು ಹೇಳಾರೆ, ಅವ್ರುಗಳಲ್ಲೇ ಇಂಥದನ್ನೆಲ್ಲ ಎನ್ಕರೇಜ್ ಮಾಡುವಂಥದ್ದು. ನಿಜ ಹೇಳಬೇಕು ಅಂದರೆ ಅಂಗಡಿಯವ್ರದ್ದು 48 ಕತೆ ಇರ್ತದೆ ಅವ್ರದ್ದು. ನೀವು ಬ್ಯಾಂಕ್ ಬ್ಯಾಲೆನ್ಸ್ ತಗೊಂಡೋಗಿ ನೋಡಿ, ಅಲ್ಲಿರೋ ಲೋಟ ಸಮೇತ ನಿಮಗೆ ಕೂಡ ಜ್ಯೂಸ್ ಸಮೇತ ಸಾಲ ತಂದಿರ್ತಾರೆ ಅವರು.
ನೀವು ಹೋಗಿ ಒಂದು ಅಂಗಡಿಲಿ ತೆಗೆದು ಅವ್ರದ್ದೆಲ್ಲ ತೆಗೆದು ನೋಡಿ. ನಾನು ಮೊನ್ನೆ ಅವ್ರದ್ದು ಒಂದು ಅಂಗಡಿ ನೋಡಿದಾಗ ಎಲೆಕ್ಟ್ರಿಕ್ ಬಿಲ್ಲು 80,000 ಕಟ್ಟಬೇಕು, ಅದಕ್ಕೂ ಕೂಡ ಅವರು ಓಡಿ ತಗೊಂಡವ್ರೆ. ಎಲೆಕ್ಟ್ರಿಕ್ ಬಿಲ್ ಕಟ್ಟಕ್ಕೆ ಅದಕ್ಕೂ ಸಾಲ ಕೊಟ್ಟವ್ರ ನಿಮಗೆ ಅಂತ. ಸೊ ಈ ಥರದ ವ್ಯವಸ್ಥೆ ಇರ್ತದೆ, ವ್ಯತ್ಯಾಸಗಳು ಸಹಜವಾಗಿರ್ತದೆ. ನಮ್ಮಲ್ಲಿ ಈ ಟ್ಯಾಕ್ಸೇಷನ್ನ ಸ್ವಲ್ಪ ಸರಳೀಕರಣ ಮಾಡಿರೋದ್ರಿಂದ ಈ ಸಣ್ಣ ಪುಟ್ಟವರೆಲ್ಲ ಮಾಡ್ತಾ ಇದ್ರಲ್ಲ, ಈ ಮಧ್ಯಮರ್ದವ್ರದ್ದು ಅದೆಲ್ಲ ನಿಂತೋಗ್ಬಿಟ್ಟೈತೆ. ಅದೆಲ್ಲ ಈಗೇನಿದ್ರು ದೊಡ್ಡವರೇ ಮಾಡುವಂಥದ್ದು. ಬಹುಶಃ ಇನ್ನೂ ಸ್ಟ್ರಿಕ್ಟ್ ಆದಾಗ ಮಾತ್ರ ವ್ಯವಸ್ಥೆ ಬದಲಾವಣೆ, ಇದು ವ್ಯವಸ್ಥೆಯ ಮೂಲ ವ್ಯವಸ್ಥೆ ಇದು, ಆಯ್ತಾ ಇಲ್ವೇ? ಆ ಮೂಲ ವ್ಯವಸ್ಥೆ ನೀವು ಎಷ್ಟೇ ಕಾನೂನು, ನಮ್ಮ ಕಾನೂನು ತುಂಬ ಚೆನ್ನಾಗಿದೆ, ತುಂಬ ಬಲಿಷ್ಠವಾಗೈತೆ, ಬಟ್ ಅದನ್ನ ಜಾರಿಗೆ ತರುವಂಥವ್ರು ಎಲ್ಲವೂ ಒಂದು ಲೂಪ್ ಹೋಲ್ಸ್ ಇರುತ್ತೆ. ಎವರಿ ಲಾ ಇಸ್ ಎನ್ ಎಕ್ಸೆಪ್ಷನ್. ಈ ಪ್ರಕರಣ ನೋಡ್ತಾ ಇದ್ರೆ ಕೇವಲ ಒಬ್ಬರಿಂದ ಸಾಧ್ಯ ಅಂತೂ ಅಲ್ವೇ ಅಲ್ಲ. ಅದು ಆಕೆ ಒಬ್ರು ಇಲ್ವೇ ಇಲ್ಲ. ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ನೀವು ದುಬೈಯಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಒಬ್ಬ ಪ್ರವಾಸಿಯಾಗಿ ಹೋಗಿ ನೀವು ಯಾವ್ದಾರ ಅಂಗಡಿಲಿ ಹೋಗ್ಬಿಟ್ಟು ನನಗೊಂದು 5 ಗ್ರಾಮ್ ಚಿನ್ನ ಕೊಡಿ ಅಂತ ಕೇಳಿ, ನಿಮ್ಮ ಪಾಸ್ಪೋರ್ಟ್ ಕೇಳ್ತಾನೆ ಅವನು. ಸರ್ ಯು ಪ್ಲೀಸ್ ಗಿವ್ ಯುವರ್ ಪಾಸ್ಪೋರ್ಟ್ ಸರ್ ಅಂತ. ಇಲ್ಲಾಂದ್ರೆ ಲೋಕಲ್ ಇರೋರು ಯಾರು ಇರಬೇಕು. ಅವನು ಅಲ್ಲಿಗೆ ಭಯ ಪಡ್ತಾನೆ. ಅವನೇ ಅದೇ ನಮ್ಮ ಭಾರತೀಯರದ ಅಂಗಡಿಗಳೇ, ಅವ್ರೇನಾರು ಇಲ್ಲಿ ಬಂದ್ರೆ ಇಲ್ಲಿ ಬೇಕಾದ್ರೆ ಬೇರೆ ಬೇರೆ ತರ ನಡ್ಕೋತಾರೆ. ಅಲ್ಲೆಲ್ಲ ಸ್ಟ್ರಿಕ್ಟ್ ರೂಲ್ ಮಾಡ್ತಾರೆ. ಬಹುಶಃ ಅಲ್ಲಿ ಮತ್ತು ಇಲ್ಲಿ ಇದು ಅಂತಾರಾಷ್ಟ್ರೀಯ ಮಟ್ಟದ ಜಾಲ. ಇದ್ಯಾವುದೋ ಒಂದು ದೇಶ, ಒಂದು ರಾಜ್ಯ, ಒಂದು ಅಂತ ಇರಲ್ಲ. ಇಂಥವರೆಲ್ಲ ತುಂಬ ಜನ ಈ ಏನು ಟ್ರಾವೆಲರ್ಸು, ಇವಾಗ ಅದನ್ನು ತಗೊಂಡೋಗಿ ಕೊಡೋರು ಪೋಸ್ಟ್ ಮ್ಯಾನ್ ಥರ ಮಾಡೋವಂಥವ್ರು ತುಂಬ ಜನ ಅವರೇ. ಸೊ ಅವರು ಸೆಲೆಬ್ರಿಟಿಗಳಾಗಿರ್ಬೋದು, ಧಾರ್ಮಿಕ ನಾಯಕರುಗಳಾಗಿರ್ಬೋದು, ಬೇರೆ ಬೇರೆಯವರಾಗಿರ್ಬೋದು, ಎಲ್ಲರೂ ಇರ್ತಾರೆ. 40 ಸತಿ ಮಾಡೋರೆ ಅಂತಂತಂದರೆ ಬಹುಶಃ ಮೊದಲು ಒಂದಷ್ಟು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಕೊಟ್ಟು ಅವ್ರಿಗೆ ಮಾನಸಿಕವಾಗಿ ಟ್ರೈನಿಂಗ್ ಕೊಟ್ಟವ್ರೆ. ಬರ್ತಾ 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 ಅದು ಜಾಸ್ತಿ ಆಗೈತೆ. ಸೊ ಅದು ಸಾಹೇಬ್ರು ಹೇಳಿದ್ದು ಕರೆಕ್ಟ್. ನನಗೂ 40 ಸತಿ ಬಂದಾಗ ಅನ್ನಿಸ್ಬೇಕು. ನೀವು ತಿಂಗಳಿಗೆ 3 ಸತಿ ಹೋದ್ರೇ ಅಲ್ಲಿ ಸ್ಟ್ಯಾಂಪ್ ನೋಡ್ಬಿಟ್ಟು ಕೇಳ್ತಾರೆ, ಏನು ಪದೇ ಪದೇ ಹೋಗ್ತಿದ್ದಾರೆ, ಡೌಟ್ ಬಂದಿದ್ದು ತಿಂಗಳಿಗೆ 3-4 ಅಲ್ಲ. ನನಗೆ ಒಂದು ವಿಷಯ ಹೇಳ್ತೀನಿ ಕೇಳಿ. ದುಬೈನಲ್ಲಿ ನೀವು ಹೋಗ್ಬೇಕಾದ್ರೆ ನಿಮಗೆ ರೆಸಿಡೆನ್ಷಿಯಲ್ ಪರ್ಮಿಟ್ ಇರಬೇಕು. 2 ವರ್ಷಕ್ಕೊಂದ್ಸತಿ ಕೊಡ್ತಾರೆ, 10 ವರ್ಷಕ್ಕೊಂದ್ಸತಿ ಕೊಡ್ತಾರೆ. ರೆಸಿಡೆನ್ಷಿಯಲ್ ಪರ್ಮಿಷನ್ ಇರಬೇಕು ಅಂದ್ರೆ ನೀವು ಅಲ್ಲಿ ಎಂಪ್ಲಾಯ್ಮೆಂಟ್ ಇರಬೇಕು, ಅಥವಾ ನಿಮ್ದು ಒಂದು ವ್ಯಾಪಾರ ಇರಬೇಕು, ಅಲ್ಲಿ ರೂಲ್ ಪ್ರಕಾರ ಆಗಿರಬೇಕು. ಇವ್ರು ಬರೀ ಟೂರಿಸ್ಟ್ ವೀಸಾದಲ್ಲೇ ಹೋಗಿ ಬರ್ತಾರೆ ಅಂತಂದ್ರೆ ಸೊ ಅದು ಗಮನಿಸಬೇಕಾಗಿತ್ತು. ಇವತ್ತೆಲ್ಲ ತುಂಬಾ ಸಫಿಸ್ಟಿಕೇಟೆಡ್ ಸಣ್ಣ ಅಲ್ಲಿರೋ ನೀವು ಏರ್ಪೋರ್ಟ್ ಅಲ್ಲಿ ಇರುವಂತ ಅಲ್ಲಿ ಏನು ಕಸ ಗುಡಿಸೋರು ತುಂಬಾ ಶಾರ್ಪ್ ಆಗಿರ್ತಾರೆ. ನೀವೇನಾದ್ರು ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ಅವರು ಬಂದು ಇದು ಮಾಡ್ತಾರೆ. ಸೊ ಇದು ಒಂದು ಜಾಲ ಐತೆ, ಅಂತಾರಾಷ್ಟ್ರೀಯ ಮಟ್ಟದ ಕಳ್ಳ ಸಾಗಾಣಿಕೆದಾರರ ಜಾಲ. ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿ ಮಾಡುವಂಥದ್ದು, ಅಥವಾ ಬ್ಲ್ಯಾಕ್ ಮನಿಯನ್ನು ಒಳಗೆ ಕಳ್ಳತನದಿಂದ ತಂದು ಜೋಡಿಸ್ಕೊಳ್ಳುವಂಥದ್ದು. ಈಗ ಪ್ರಮುಖವಾಗಿ ಬಸವರಾಜ್ ಸರ್, ಈಗ ಈ ಒಂದು ಜಾಲವನ್ನು ನೋಡ್ತಾ ಇದ್ರೆ ಇದರ ಹಿಂದೆ ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ಬೋದು ಅಥವಾ ಪೊಲೀಸರ ಕೈವಾಡ ಇದೆ ಅಂತ ಅನ್ಸುತ್ತೆ. ಯಾಕೆ ಮೇಲ್ನೋಟಕ್ಕೆ 40 ಬಾರಿ ಹೋದರೂ ಕೂಡ ಈಕೆಯನ್ನು ಚೆಕಪ್ ಆಗೋದಿಲ್ಲ, ತಪಾಸಣೆ ಆಗೋದಿಲ್ಲ ಅಂತ ಹೇಳಿದ್ರೆ ಹಿಂದ್ಗಡೆ ಯಾರದೋ ಒಂದು ಕೈವಾಡ ಇದೆ ಅಂತ ಅನಿಸ್ತಾ ಇದೆ. ಸೊ ಯಾವ ರೀತಿಯಾಗಿ ತನಿಖೆ ಆಗಬಹುದು ಅಂತೇಳಿ? ಇಲ್ಲ, ಅವರು ಪಾಸ್ಪೋರ್ಟ್ ಚೆಕ್ ಮಾಡ್ತಾರೆ, ಎಷ್ಟು ಸಲ ಹೋಗಿದ್ದಾರೆ ಅಂತ ಅನ್ನೋದು ಅಲ್ಲಿ ಎಂಟ್ರಿ ಇರ್ತಾ ಇದ್ದಲ್ಲ. ಖಂಡಿತವಾಗಿ ಡಾಕ್ಯುಮೆಂಟ್ನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಗ್ತದೆ. ಎಷ್ಟು ಸಲ ಹೋಗಿದ್ದಾರೆ, ಎಷ್ಟು ಸಲ ಬಂದಿದ್ದಾರೆ, ಯಾಕೆ ಹೋಗ್ತಾ ಇದ್ರು, ಅದೆಲ್ಲ ಥರೋ ಎನ್ಕ್ವೈರಿ ಮಾಡ್ತಾರೆ. ಈ ಮೇಲಿಂದ ಮೇಲೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೂ ಕಸ್ಟಮರ್ರಿಗೆ ಡೌಟ್ ಬಂದುಬಿಡ್ತದೆ. ಇದೇನಾದರೂ ದಂಧೆ ಮಾಡಲಿಕ್ಕೇ ಹೋಗ್ತಾಳೆ ಇವಳು, ಈ ಥರ ಸ್ಮಗ್ಲಿಂಗ್ ಏನಾದರೂ ತರಲಿಕ್ಕೇ ಹೋಗ್ತಾಳೆ ಅಂತ ಅನ್ನೋದು ಡೌಟ್ ಬಂದುಬಿಡ್ತದೆ. ಯಾಕೆ ಅಲ್ಲಿ ನಾವು ನಮ್ಮ ಇವ್ರು ಹೇಳಿದಾಗೆ ಅಲ್ಲೇನಾದರೂ ಅವ್ರ ಬಿಸ್ನೆಸ್ ಇತ್ತು, ಪಾರ್ಟ್ನರ್ಶಿಪ್ ಇತ್ತು, ಅಥವಾ ಎಂಪ್ಲಾಯ್ಮೆಂಟ್ ಏನಾದರೂ ಇತ್ತಂದರೆ ಅಡ್ಡಿ ಇಲ್ಲ. ಇವನ್ ಎಂಪ್ಲಾಯ್ಡ್ ಇದ್ರು ಸದ ಅನ್ನೋದು ಕೂಡ ವಾರ ಹೋಗಿ ಬರೋದು ಕಷ್ಟ. ಅಷ್ಟೊಂದು ಖರ್ಚು ಹ್ಯಾಂಗೆ ಮಾಡ್ತಾರೆ? ಬರೋದು ಸಂಬಳ ಇಡೀ ಟ್ರಾವೆಲ್ದಲ್ಲಿ ಹಾಕಿದ್ರೆ. ಮತ್ತು ಇವು ಏನು ಸ್ಮಗ್ಲರ್ಸ್ ಏನು ಮಾಡಿಸ್ತಿರ್ತಾರೆ, ಮಾಡಿಸೋ ಒಂದು ಕಂಪ್ನಿಗಳೇ ಇರ್ತವೆ, ಸ್ಮಗ್ಲರ್ಸ್ ಮಾಡೋರು ಇರ್ತಾರೆ. ಅವರೆಲ್ಲ ಇಂಥವ್ರು ಹೊಸ ಹುಡುಕಿ ಅವ್ರದ್ದೆಲ್ಲ ಖರ್ಚು ವೆಚ್ಚ ಎಲ್ಲ ನೋಡ್ಕೋತಾರೆ. ಈಗ ಬರೋರೆ ಅವ್ರನ್ನ ಈಗ ಮಾಡಿದ್ರಲ್ಲ, ಇವನ್ನ ಕೋರ್ಟ್ ಕೇಸ್ ಆದರೂ ಅದ್ರದ್ದು ಖರ್ಚು ವೆಚ್ಚ ನಾವು ನೋಡ್ಕೋತೇವಮ್ಮ, ಡೋಂಟ್ ವರಿ ಅಂತ ಹೇಳ್ತಾರೆ. ಆದರೆ ಆ ಅಮ್ಮ ಯಾರ ಮುಂದೆ ಹೇಳೋದಿಲ್ಲ, ಆಕೆ ಬಾಯಿ ಬಿಡೋದಿಲ್ಲ. ಸೊ ಇದೆಲ್ಲ ಸಿಸ್ಟಮೆಟಿಕ್ ಆಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಸಿಕ್ಕುಳ್ಳೇನೆ ನಮ್ಮ ಸಂಬಂಧ ಇಲ್ಲ ಅಂತ ನೀವು ಇದು ಮಾಡೋದಿಲ್ಲ. ಯಾಕಂದ್ರೆ ನಾಳೆ ಇನ್ನೂ ಮತ್ತೊಬ್ಬ ಬರೋದಿಲ್ಲ ಸ್ಮಗಲ್ ಮಾಡಲಿಕ್ಕೆ. ಅವ್ರ ದಂಧೆ ಸರಳಿತವಾಗಿ ನಡಿಬೇಕಂದ್ರೆ ಎಲ್ಲ ರೀತಿಯಿಂದ ಸಹಾಯ ಮಾಡಬೇಕಾಗ್ತದೆ. ಸಿಕ್ಕರು ಸಹಾಯ ಮಾಡಬೇಕು, ಹೊರಗೆ ಬಂದರೂ ಸಹಾಯ ಮಾಡಬೇಕು, ಒಳಗಿದ್ರೂ ಸಹಾಯ ಮಾಡಬೇಕು. ಸೊ ಈ ಥರ ಮಾಡ್ದಲ್ಲೇ ಮಾಡ್ತಿರ್ತಾರೆ. ಮತ್ತು ಅವ್ರಿಗೆ ಕಾಂಟ್ಯಾಕ್ಟ್ಸ್ ಇರ್ತವೆ. ಎಲ್ಲ ಯಾರು ಈ ಸ್ಮಗ್ಲರ್ಸ್ ಮಾಡಿರ್ತಿರ್ತಾರೆ ಅವ್ರಿಗೆಲ್ಲ ಕಾಂಟ್ಯಾಕ್ಟ್ಸ್ ಇರ್ತವೆ. ಉಳಿದಿರುವಂಥ ಆರೋಪಿಗಳು ಸಿಗ್ತಾರೆ ಹೇಗೆ ಅಂತೇಳಿ ಈ ಒಬ್ಬರಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಉಳಿದಿರುವಂಥ ಆರೋಪಿಗಳಿಗೆ ಸಿಗುವಂಥ ಅಲ್ಲ, ಅವ್ರು ಬಾಯಿ ಬಿಡಬೇಕಲ್ಲ, ಇವ್ರು ಬಾಯಿ ಬಿಡೋದಿಲ್ಲ. ಯಾರು ಅದಕ್ಕೆ ಹಿಂದೆ ಬ್ಯಾಕಿಂಗ್ ಯಾರಿದೆ ಅನ್ನೋದು ಹೇಳೋದಿಲ್ಲ. ಸೊ ಭಾರಿ ಕಷ್ಟ, ಅದೆಲ್ಲ ಬಾಯಿ ಬಿಡಿಸೋದು ಕಷ್ಟ, ಭಾಳ ರೇರ್. ಯಾರು ಅದನ್ನು ಮಾಡಿಸ್ತಾರೆ ಅನ್ನೋದು ನಾವೇ ಮಾಡಿದ್ದೀವಿ ಅಂತ ಹೇಳ್ತಾರೆ. ನಾವೇ ಮಾಡಿದ್ರೆ ಏನು ಮಾಡ್ತೀರಿ?
ಏನು ಮಾಡಲಿಕ್ಕಾಗಲ್ಲ. ಇವನ್ ನಾವೆಲ್ಲ ಟೆಕ್ನಿಕ್ ಯೂಸ್ ಮಾಡಿದ್ರು ಸದಾ ಏನು ಮಾಡಲಿಕ್ಕಾಗಲ್ಲ. ಅನೇಕ ಕೇಸುಗಳಲ್ಲಿ ಹಿಂಗೆ ಆಗ್ತವೆ. ಒಂದಲ್ಲ, ಈ ಗೋಲ್ಡ್ ಸ್ಮೆಲ್ಲಿಂಗ್ ಮಾತ್ರ ಹೊಸ ಫಿಗರ್ಗಳನ್ನ ಹುಡುಕ್ತಿರ್ತಾರೆ ಅವರು. ಡೌಟ್ ಬರಬಾರ್ದು ಅವ್ರಿಗೆ, ಒಟ್ಟು ಯಾವ ರೀತಿಯಿಂದ ಸಂಶಯ ಬರಬಾರ್ದು, ಆಫೀಷಿಯಲ್ಸಿಗೆ ಡೌಟ್ ಬರಬಾರ್ದು, ಹೊಸ ಮುಖಗಳನ್ನು ಬರ್ತಾ ಇರಬೇಕು. ಬಟ್ ಅವ್ರಿಗೂ ಎಲ್ಲ ಕಸ್ಟಮ್ಸ್ ಅವ್ರಿಗೆ ಗೊತ್ತಿರ್ತದೆ, 3-4 ಸಲ ನೋಡ್ತಿರ್ತಾರೆ ಅವರು. ಅಲ್ಲಿ ಪ್ಯಾಸೆಂಜರ್ಸು ಚೆಕಪ್ ಮಾಡುವ, ಜನರಲ್ ಚೆಕಪ್ ಮಾಡುವಾಗ ಮುಖ ನೋಡಿದ್ರೆ ಗೊತ್ತಾಗ್ತದೆ. ಇವನು ಮೊನ್ನೆ ಹೋಗಿದ್ದಲ್ಲ, ಮತ್ತೆ ಯಾಕೆ ಬಂದ, ಮತ್ತೆ ಮೊನ್ನೆ ಹೋಗಿದ್ದ, ಮತ್ತೆ ಇವಳು ಹೋಗಿದ್ಳು, ಮತ್ತೆ ಯಾಕೆ ಬಂದಳು, ಈ ಥರ ಮಾತಾಡ್ಕೊತಿರ್ತಾರೆ ಅವರೆಲ್ಲ. ಫ್ರೀಕ್ವೆಂಟಾಗಿ ನೋಡ್ತಾ ಇದ್ದರೆ ಅವಾಗ ಡೌಟ್ ಬಂದುಬಿಡ್ತದೆ. ಸೊ ಅವ್ರಿಗೆ ಥರೋ ಚೆಕ್ ಮಾಡ್ತಾರೆ, ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಅವರು ಏಜೆನ್ಸಿಗಳು ಅಲ್ಲಿರ್ತಾರೆ, ದುಬೈದಲ್ಲೇ ಇರ್ತಾರೆ. ಅಲ್ಲಿ ಇನ್ಫಾರ್ಮೆಂಟ್ಸು ಮೋರ್ ದ್ಯಾನ್ 5 kg ಯಾರು ಖರೀದಿ ಮಾಡ್ತಾರೆ, ಡೈರೆಕ್ಟಾಗಿ DRIದವರಿಗೆ ಮಾಹಿತಿ ಹೋಗ್ತದೆ, ಡೆಲ್ಲಿಗೆ ಮಾಹಿತಿ ಹೋಗ್ತದೆ. ಅವರು ಇಲ್ಲಿ ಕಳಿಸ್ಕೊಡ್ತಾರೆ ಮಾಹಿತಿಯನ್ನು. ನೋಡಿ, ಇವನ ಬಗ್ಗೆ ಸ್ವಲ್ಪ ಡೌಟ್ ಇದೆ, ಸ್ವಲ್ಪ ತರೋ ಚೆಕಪ್ ಮಾಡಿ ಅವನಿಗೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಈಗ ಟೆಕ್ನಾಲಜಿ ಭಾಳ ಫಾಸ್ಟ್ ಇದೆ ರೀ. ಹಿಂದಿನ ಥರ ಅಲ್ಲ. ಹಿಂದಿನ ಥರ ಎಲ್ಲ ಬರೀ ಮ್ಯಾನ್ಯುವಲ್ ಇತ್ತು, ಭಾಳಷ್ಟು ದಾರಿಗಳಿದ್ದು. ಈಗೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಇದ್ದಾವೆ. ಎಲ್ಲಿ ಇಟ್ಕೊಂಡ್ರೂ ಕಾಣುತ್ತದೆ, ಎಲ್ಲಿ ಇಟ್ಕೊಂಡ್ರೂ ಬಂದ್ರೂ ಅದು ಸಿಗ್ತದೆ. ಆದರೆ ವ್ಯವಸ್ಥೆ ಸ್ವಲ್ಪ ಪ್ರಾಮಾಣಿಕತೆಯಿಂದ ಮಾಡಿದ್ರೆ ಖಂಡಿತವಾಗಿ ಹಿಡಿಬಹುದು. ಇವರಲ್ಲಿ ಲೋಪದೋಷಿ ಇರ್ತವೆ, ಕೆಲವೊಂದು ಇರ್ತವೆ. ಕಾಂಟ್ಯಾಕ್ಟ್ ಎಲ್ಲ ಆಫೀಸರ್ಸ್ ಅಂತೆಲ್ಲ ಹೇಳೋದಿಲ್ಲ ನಾನು, ಕೆಲವೊಬ್ಬರು ಅದಕ್ಕೆ ಸಹಕಾರ ಕೊಡುವಂಥವ್ರು ಇರ್ತಾರೆ. ಎಲ್ಲರೂ 100% ಆನೆಸ್ಟ್ ಅಂತ ಇಲ್ಲ. ಎಲ್ಲ ಇಲಾಖೆಯಲ್ಲೂ ಆ ಇಲಾಖೆಯಲ್ಲಿ ಸಹ ಇದ್ದೇ ಇರ್ತಾರೆ. ಸೊ ಹೀಗಾಗಿ ಇಂಥ ಕೇಸುಗಳು ಆಗ್ತಾ ಇರ್ತವೆ. ಇದನ್ನು ತಡೆಗಟ್ಟಬಹುದು. ಮನಸ್ಸೋ ಇಚ್ಛೆಯಿಂದ ತಡೆಗಟ್ಟಬೇಕು. ಕಮಿಟೆಡ್ ಇರಬೇಕು, ಕಮಿಟ್ಮೆಂಟ್ ಇರಬೇಕು, ಆನೆಸ್ಟಿ ಇರಬೇಕು. ಅಂದರೆ ಅದನ್ನು ನಿಮ್ಗೆ ಅನಿಸ್ತದೆ ಸರ್, ಈಗ ಉಳಿದವರಿಗೆ ಸಿಗ್ಬೋದು, ಕೆಲವೊಂದಿಷ್ಟು ಆರೋಪಿಗಳು ಸಿಗ್ಬೋದು ಅಂತ ಅನ್ಸುತ್ತೆ, ಅಥವಾ ಅಲ್ಲ, ಥರೋ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇವಳು ಹೊಸಬಳಿದ್ದಾಳೆ, ಫಸ್ಟ್ ಟೈಮ್ ಸಿಕ್ಕಿದ್ದಾಳೆ, ಅವಳಿಗೆ ಸ್ವಲ್ಪ ಥರೋ ಆಗಿ ಇಂಟ್ರಾಗೇಷನ್ ಮಾಡಿದ್ರೆ ಹೇಳ್ಬೋದು, ಬಿಡ್ಬೋದು ಯಾರು ಮಾಡಿಸಿದ್ದಾರೆ, ಹೇಗೆ ಮಾಡಿದ್ದಾರೆ, ಅದ್ರ ಹಿನ್ನೆಲೆ ಯಾರಿದ್ದಾರೆ, ಅದನ್ನು ಬಾಯಿ ಬಿಡ್ಬೋದು. ಯಾಕಂದರೆ ಮನೆಯಲ್ಲೂ 2 ಕೋಟಿ ಸಿಕ್ಕಿದೆ ಅಂದರೆ ಅದು ಸ್ವಲ್ಪ ಡೌಟ್ ಬರ್ತದೆ. ಹಿಂದೆ ಯಾವುದೋ ಬ್ಯಾಕಿಂಗ್ ಸ್ಟ್ರಾಂಗೇ ಇದ್ದಾರೆ ಅಂತ ಅನ್ನೋದು ಗೊತ್ತಾಗ್ತದೆ. ಸೊ ಅವ್ರು ಮಾಡ್ತಾರೆ, DRIದವ್ರು ಮಾಡ್ತಾರೆ, ನಮ್ಮ CBIದವರು ಮಾಡ್ತಾರೆ. ಈ ಎಕನಾಮಿಕ್ ಅಫೆನ್ಸ್ನಲ್ಲಿ ಆಫೀಸರ್ಸ್ ಇದ್ದಾರೆ, ಅವರು ಮಾಡ್ತಾರೆ. ಭಾಳ ಅದು ಹೆಣ್ಣು ಮಗಳು ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ. ಗಂಡಸರಾದರೆ ನಾವು ಬೇರೆ ಮೆಥಡನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಭಾಳ ಸೊಫಿಸ್ಟಿಕೇಟೆಡ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಓನ್ಲಿ ಟೆಕ್ನಾಲಜಿ ಥ್ರೂ ನಾವು ಇಂಟ್ರಾಗೇಷನ್ ಮಾಡಬೇಕಾಗ್ತದೆ. ಎವಿಡೆನ್ಸನ್ನು ಮುಂದಿಟ್ಕೊಂಡು ಅವಳಿಗೆ ಇಂಟ್ರಾಗೇಷನ್ ಮಾಡಬೇಕಾಗ್ತದೆ. ಗಂಡಸಾದರೆ ಏನಾದರೂ ಮಾಡ್ಬೋದು, ಲೇಡೀಸ್ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಸೊ ಏನೇ ಆಫೀಸರ್ಸ್ ಆರ್ ಕೆಪೇಬಲ್ ಟು ಡಿಟೆಕ್ಟ್ ಇಟ್, ಮಾಡ್ತಾರೆ. ನೋಡುವ ಏನಾಗ್ತದೆ ಗೊತ್ತಾಗ್ತದೆ. ರಾಮಾಚಾರ್ಯ ಸರ್, ಈಗ ಪ್ರಮುಖವಾಗಿ ಈ ಕಳ್ಳರು ಜೊತೆಗೆ ಅಂದರೆ ಈ ವ್ಯಾಪಾರಸ್ಥರು ಏನಿರ್ತಾರೆ, ಚಿನ್ನ ತಯಾರಕರು ಆಗಿರ್ಬೋದು ಅಥವಾ ಮಾರಾಟ ಮಾಡೋರು, ಸಂಪರ್ಕ ಹೇಗಿರುತ್ತೆ, ಅವ್ರ ನಡುವೆ ಯಾವ ರೀತಿಯಾಗಿ ವ್ಯವಹಾರ ಇರುತ್ತೆ, ಹೇಗೆ ಮಾತುಕತೆ ಆಗುತ್ತೆ, ಹೇಗೆ ಸಿಗ್ತಾರೆ, ಹೇಗೆ ಕಾಂಟ್ಯಾಕ್ಟ್ ಇರುತ್ತೆ? ನಿಮ್ಗೆ ಒಂದು ವಿಷಯ ಹೇಳ್ತೀನಿ ಕೇಳಿ. 99% ಯಾರು ವ್ಯಾಪಾರಸ್ಥರು ಇರ್ಬೋದು, ಗಿರಿವಿ ಇರ್ಬೋದು, ಅವರು ಯಾರು ಕಳ್ಳ ಅಂತ ಗೊತ್ತಿದ್ರೆ ಯಾರೂ ಅವನ ಹತ್ರಕ್ಕೆ ಸೇರಿಸಲ್ಲ. ಆದರೆ ಒಂದು ವಿಷಯ ಹೇಳ್ತೀನಿ, ಕಳ್ಳನಿಗೆ ಡಿಸ್ಪೋಸಲ್ ಮಾಡುವಂಥ ಸಾಮರ್ಥ್ಯ ಇರ್ತದೆ ಅವನಿಗೆ. ಎಲ್ಲೋ ಕೆಲವರು ಮಾತ್ರ ಇವಾಗ ನೋಡಿ, ನಾನು ಇಷ್ಟು ದೊಡ್ಡ ಉದ್ಯಮ ಐತೆ ಆಯ್ತಾ, ಎಲ್ಲೋ 1% ನೋಯಿಂಗ್ಲಿ ಡೂಯಿಂಗ್, ಅಂದರೆ ಗೊತ್ತಿದ್ದು ಪರ್ಚೇಸ್ ಮಾಡೋದು, ಎನ್ಕರೇಜ್ ಮಾಡೋರು ಅಲ್ಲಿ ಇಲ್ಲಿ ಎಲ್ಲೋ ಇರ್ತಾರೆ. ಆದರೆ ಯಾರು ಇದೇ ಬಿಸ್ನೆಸ್ಸಲ್ಲಿ ಸೀರಿಯಸ್ ಆಗಿ ವಂಶ ಪರಂಪರೆಯಿಂದ ಬಂದಿರ್ತಾರೆ, ಇವ್ರು ಬಂದಿರ್ತಾರೆ, ಅವ್ರು ಯಾರು ಮಾಡಲ್ಲ. ಯಾಕೆಂದರೆ ನಾನು ಹೇಳಿದ್ನಲ್ಲ, ಒಂದೇ ದಿನ ಕೊಡಬೇಕಾಯ್ತದೆ. ಇವಾಗ ಪೊಲೀಸ್ ಸ್ಟೇಷನಲ್ಲಿ ಏನಾಗುತ್ತೆ, 411 ಅರೆಸ್ಟ್ ಮಾಡ್ತೀವಿ ಅಂತಾರೆ. ಜೊತೆಗೆ ಅದಕ್ಕೆ 160 ಸ್ಟೇಟ್ಮೆಂಟ್ CRPC ಸಾಹೇಬ್ರಿಗೆ ಗೊತ್ತಿರ್ತದೆ. ಕಳ್ಳ 1 kg ಅಂದ್ರೂ ಕೊಡ್ಬಿಡ್ಬೇಕು, ಅವ್ನು 1 ಗ್ರಾಮ್ ಕೊಡಲಿಲ್ಲ ಅಂದ್ರೂ ನನಗೆ ಗೊತ್ತಿಲ್ಲ, ಕಳ್ಳ ಹೇಳ್ತಾನೆ ಇಡು ಅಂತಾರೆ, ಏನು ಮಾತಾಡೋಂಗಿಲ್ಲ, ನೀವು ಎತ್ಕೊಂಡು ಹೋಗ್ತಾರೆ. ಸೊ ಮನೆಯೆಲ್ಲ ಸೀಸ್ ಮಾಡ್ತಾರೆ. ಎಷ್ಟೋ ಸತಿ ಎಕನಾಮಿಕ್ ರೆವಿನ್ಯೂ ರಿಕವರಿ ಎಲ್ಲನೂ ಮಾಡಿಬಿಡ್ತಾರೆ. ಹಾಗಾಗಿ ಯಾರೂ ಇಟ್ಕೊಳ್ಳಲ್ಲ. ಅದೇ ಅದನ್ನು ಡಿಸ್ಪೋಸ್ ಮಾಡೋರು ಎಲ್ಲಿ ಇರ್ತಾರೆ ಗೊತ್ತೇ ನಿಮಗೆ? ಬಾರ್ಗಳಲ್ಲವ್ರೆ, ಕೆಸಿನೋಗಳಲ್ಲವ್ರೆ, ಆಮೇಲೆ ನಿಮಗೆ ರೇಸ್ ಕೋರ್ಸಲ್ಲವ್ರೆ. ನೀವು ಅಲ್ಲಿ ನೋಡಿರಿ, ಅಲ್ಲಿ ಪೂರ್ತಿ ಏನಕ್ಕೂ ಇಮ್ಮಿಡಿಯೇಟಾಗಿ ದುಡ್ಡು ಕೊಡೋವಂಥವ್ರು ಇರ್ತದೆ.
ಒಂದು ವ್ಯವಸ್ಥೆ ಇರ್ತದೆ. ಆಮೇಲೆ ಕೆಲವ್ರು ಕಳ್ಳರು ಏನು ಮಾಡ್ತಾರೆ ಅಂತಂದರೆ ಗೊತ್ತಿದ್ದು ಯಾರೋ ಒಬ್ಬನಿಗೆ ಇದೊಂದು ಸ್ವಲ್ಪ ಎಕ್ಸ್ಚೇಂಜ್ ಮಾಡಿಕೊಡಿ, ಇದು ನಂದೇ ಸ್ವಂತದ್ದು ಅಂತ ಏನು ಗ್ರಾಹಕನ ವೇಷ ಹಾಕಿ 10 ಗ್ರಾಮ್ ಮಾರ್ಬಿಟ್ಟು 90 ಗ್ರಾಮ್ ಬೇರೆ ಕಡೆ ಡಿಸ್ಪೋಸ್ ಮಾಡಿರ್ತಾನೆ. ಪೊಲೀಸ್ನವ್ರು ಹಿಡ್ಕೊಂಡಾಗ 100 ಗ್ರಾಮ್ ಇವ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಸೊ ಈ ಥರದ್ದು ವ್ಯವಸ್ಥೆಗಳು ಬೇಕಾದಷ್ಟು ಇರ್ತದೆ. ಪೊಲೀಸ್ನವರು ಒಂದೊಂದ್ಸತಿ ಅವ್ನು ನಿಜ ಹೇಳಿದ್ರು ಕಳ್ಳನುವೆ ಹೇಳ ಇನ್ನೊಂದು 100 ಗ್ರಾಮು, ಎಲ್ಲರ ಮೇಲೂ ನಾನು ಆರೋಪ ಮಾಡಲ್ಲ ಅದನ್ನು. ಕೆಲವು ಅಧಿಕಾರಿಗಳು ಹಿಂಗೆ ಇರ್ತದೆ. ಇದು ಈ ಮನುಷ್ಯನ ಸಹಜವಾಗಿರುವಂಥ ಗುಣಗಳು, ವ್ಯತ್ಯಾಸಗಳು ಆಯ್ತಾ ಇರ್ತದೆ. ಇವತ್ತೇನಾಗೈತೆ, ಲಾಭ ತುಂಬ ಕಡಿಮೆ, ತುಂಬ ಕಾಂಪಿಟೇಷನ್ ಐತೆ. ಸೊ ಈ ಕಾಂಪಿಟೇಷನ್ ಇರೋದ್ರಿಂದ ಯಾರು ಆ ರೀತಿ ಏನು, ಇವತ್ತು ಕಳ್ಳರು ಬುದ್ಧಿವಂತರಲ್ವಾ, ಅವನ್ಯಾಕೆ 100 ರೂಪಾಯಿ ನೋಟ್ನ ಅವನ್ಯಾಕೆ 50 ರೂಪಾಯಿ ಕೊಡೋಕೆ ಹೋಗ್ತಾನೆ, ಬೇರೆಯವ್ರು ಕೊಟ್ಟರೆ 90 ರೂಪಾಯಿ ಕೊಡ್ತಾರಲ್ಲ. ಇವತ್ತು ನಿಮ್ಗೆ ಆನ್ಲೈನಲ್ಲಿ ಕರಿತಾ ಇದ್ದಾರೆ, ಬನ್ನಿ ಇಡಿ ಅವ್ರೇನು ಕೇಳಲ್ಲ, ನೀನು ಕಳ್ಳ, ನಿಂದು ಆಧಾರ್ ಕಾರ್ಡ್ ಇದೆಯಾ, ದಾರಿಲಿ ಹೋಗೋ ದಾಸಯಿಂದ ಆಧಾರ್ ಕಾರ್ಡ್ ಇರಲಿ, ಆಯ್ತಾ, ತಗೊಂಬ ಚಿನ್ನ ಗಿರ್ವಿ ಇಡ್ತೀವಿ ಅಂತ. ಒಂದು ಪ್ರಕರಣ ನಮ್ಮದೇ, ಒಂದು ಅಂಗಡಿ ಕಳ್ತನ ಆಗಿತ್ತು, ಕಳ್ಳ ಸಿಗ್ದ, ಎಲ್ಲಿ ಡಿಸ್ಪೋಸ್ ಮಾಡೋರೆ ಒಂದು ದೊಡ್ಡ ಕಂಪ್ನಿ, ಅದೇ ಮಲ್ಟಿನ್ಯಾಷನಲ್ ಕಂಪ್ನಿನಿತ್ತು. ಈ ಇದಕ್ಕೆ ಹೋಗಿ ಸ್ಲಮ್ಗೆ ಹೋಗಿ ಎಲ್ಲರಿಗೂ ನಿಮ್ಗೆ 1,000 ರೂಪಾಯಿ ಕೊಡ್ತೀನಿ, ನಿಮ್ಮ ಹೆಸರಲ್ಲಿ ಈ ಚಿನ್ನನ ಗಿರ್ವಿ ಇಟ್ಟು ದುಡ್ಡು ಕೊಡುವಂಥದ್ದು, ನಾನು ವ್ಯಾಪಾರಿ ಅಂತ ಏನೋ ಸುಳ್ಳು ಹೇಳಿ ಎಲ್ಲ ಅಮಾಯಕರು ಅವ್ರನ್ನ ಏನು ರಿಕವರಿ ಮಾಡ್ತೀರ, ಅವ್ರ ಹತ್ರ ಹೋಗಿ ಅವ್ರ ಹೆಸರಲ್ಲಿ ಐತೆ ಸರ್ ಅವ್ನು ತೆಗೆದು ಕೊಟ್ಟಿದ್ದೀನಿ ಅಂತ, ಈ ಥರ ಇರ್ತದೆ. ಸೊ ಈ ಥರದ ಪರಿಸ್ಥಿತಿಗಳು ಎಲ್ಲ ಇರೋದ್ರಿಂದ ರಿಕವರಿ ಸಂದರ್ಭದಲ್ಲಿ ತುಂಬ ಕಿರುಕುಳ ಆಗ್ಬಿಡ್ತದೆ, ತುಂಬ ಹಿಂಸೆ ಆಗ್ಬಿಡ್ತದೆ ಅಂತ ಯಾರೂ ಮಾಡೋಕ್ಕೆ ಹೋಗ್ತಿಲ್ಲ. ಒಂದು 20-31 ವಯಸ್ಸಿದೆ, ಅಷ್ಟೊಂದು ಸಂಪರ್ಕ ಇರಲಿಲ್ಲ. ಇವತ್ತು ಮೊಬೈಲು ಅವ್ನು ಬರೀ ಆ ಏರಿಯಾದಲ್ಲಿ ಕಳ್ಳೊಂದಿದ್ರೆ ಸಾಕು ಅಂಗಡಿಯವನಿಗೆ, ಇಲ್ಲೇ ಓಡಾಡ್ತಿದ್ದ ಅವನು ಅಂತಾರೆ ಪೊಲೀಸ್ನವ್ರು ಅಲ್ಲ ಹೇಳಿದ್ದು. ಅಷ್ಟು ಇರೋದ್ರಿಂದ ಯಾರೂ ಮಾಡೋಕ್ಕೆ ಹೋಗಲ್ಲ, ಯಾರೂ ಇಲ್ಲ. ಆದರೆ ಇದನ್ನು ತಗೊಳ್ಳೋ ಅಂತ, ಮಾರಾಟ ಮಾಡುವಂಥ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತೇ, ಈ ಇರಾನಿ ಗ್ಯಾಂಗ್ ಅಂತ ಒಂದಿತ್ತು, ಇದೆ ಈಗಲೂ ಇದೆಯನ್ನೋ ಗೊತ್ತಿಲ್ಲ. ಅವರು ಡಿಸ್ಪೋಸಲ್ಲು ಶ್ರೀಲಂಕಾದಲ್ಲಿ ಮಾಡ್ತಾರೆ, ಈಗಲೂ ನೇಪಾಳಲ್ಲಿ ತೊಗೊಂಡೋಗಿ ಮಾಡ್ತಾರೆ. ಏನು ಹಿಡಿತೀರ ಅವ್ರನ್ನ ನೀವು, ಎಲ್ಲಿಂದ ರಿಕವರಿ ಮಾಡಿದ್ರೆ ಆಗಲ್ಲ ಅಂತಾರೆ. ನಮ್ಮ ಅಂಗಡಿಗಳಲ್ಲೇ ಕಳ್ತನ ಆಗಿರೋದು ಕೇಳಿದ್ರೆ ನೇಪಾಳದಲ್ಲಿ ಮಾಡಿದ್ದಾರೆ, ಹೋಗ್ರಿ ರೀ ನೀವು ಒಳ್ಳೆ ಸರಿ, ನಾವು ಟ್ರೈ ಮಾಡ್ತೀವಿ, ನಾವು ಇಂಟರ್ನ್ಯಾಷನಲ್ ಲಾ ಇರ್ತದೆ. ಈಗ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗಿ ಡಿಸ್ಪೋಸಲ್ ಮಾಡಿಬಿಡ್ತಾರೆ, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬಿಡ್ತದೆ. ಹಂಗಾಗಿ ವ್ಯಾಪಾರಿಗಳು ಕಳ್ಳರ ಜೊತೆ ಸೇರ್ಕೋತಾರೆ ಅನ್ನೋಂಥ ಮಾತನ್ನು ನಾನು ವೈಯಕ್ತಿಕವಾಗೂ ಒಪ್ಪಲ್ಲ. ಎಲ್ಲೋ 1% ವ್ಯತ್ಯಾಸ ಇರ್ತದೆ. ಆ ವ್ಯತ್ಯಾಸಗಳು ಅವರೆಲ್ಲ 3-4 ವರ್ಷಗಳಲ್ಲಿ ಅವ್ರ ಅಂಗಡಿ ಬಾಕ್ಲಾಕೋಣ ಉದ್ದೇಶನೇ ಹಂಗಿರ್ತದೆ. ಯಾವುದೋ ಅಂಗಡಿ ಬಂದಿರ್ತಾನೆ, ಅವನು ಮೋಸ ಮಾಡೋ ಉದ್ದೇಶನೇ ಇರ್ತದೆ, ಅವನ ಹೆಸರು ಚೇಂಜ್ ಇರ್ತದೆ, ಎಲ್ಲೋ ಹೊರಗಡೆಯಿಂದ ಬಂದಿರ್ತಾರೆ. ಇಲ್ಲಿ ಲೋಕಲ್ ಏಡ್ಸ್ ಯಾರು ಮಾಡಲ್ಲ. ನಾನು ಮಾಡಿದ್ರೆ ಈಗ ನಮ್ಮ 3-4 ತಲೆಮಾರುಗಳಿಂದ ನಾವು ಈ ವೃತ್ತಿ ಮಾಡ್ತಿದ್ದೀವಿ. ಸೊ ಎಲ್ಲಿಗೆ ಹೋಗೋಕ್ಕಾಗುತ್ತೆ? ಯಾರು ಬೇರೆ ರಾಜ್ಯಗಳಿಂದ ಬಂದಿರ್ತಾರೋ, ಯಾರು ಹೊರಗಡೆಯಿಂದ ಬಂದಿರ್ತಾರೋ ಅವ್ರ ಹೆಸರು, ಈಗೇನು 2,000 ರೂಪಾಯಿ ಖರ್ಚು ಮಾಡಿದ್ರೆ ಹೆಸರೇ ಚೇಂಜ್ ಮಾಡಿಬಿಡ್ತಾರೆ, ಆಯ್ತಲ್ವಾ? ಆ ರೀತಿ ಚೇಂಜ್ ಮಾಡ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗ್ಬಿಡ್ತಾರೆ. ಸೊ ಆ ಥರ ಕ್ರೈಮನ್ನೇ ಮಾಡುವಂಥ ಒಂದು ಸಂಖ್ಯೆ ಅಥವಾ ಗುಂಪುಗಳಿರ್ತವೆ. ಅದನ್ನು ಪೊಲೀಸ್ನವರು ಆಗಾಗ ಮಟ್ಟಾಕ್ತಾರೆ. ಅದೊಬ್ಬ ವ್ಯಾಪಾರಿಯಾಗಿ, ಒಬ್ಬ ಕೆಲಸಗಾರರಾಗಿ, ತಯಾರಕರಾಗಿ ಸಾಕು ಅನಿಸ್ಬಿಟ್ಟಿರ್ತೀವಿ. ಈ ವೃತ್ತಿ ಕಲ್ತ್ಬಿಟ್ಟಿದ್ದೀವಿ, ಬೇರೆ ವೃತ್ತಿ ಮಾಡೋಕ್ಕಾಗಲ್ಲ, ಹಾಗಾಗಿ ಮಾಡಬೇಕಾಗೈತೆ. ಮತ್ತು ಬೇಡಿಕೆ ಐತೆ. ಭಾರತೀಯ ಚಿನ್ನಾಭರಣ ತಯಾರಿಕೆಗೆ ಪ್ರಪಂಚದಲ್ಲೇ ತುಂಬ ಬೇಡಿಕೆ ಐತೆ. ಫೈನ್ ಕ್ವಾಲಿಟಿ, ನಮ್ಮ ಮೇಕಿಂಗು, ನಮ್ಮ ಇದು ಎಲ್ಲನೂ ತುಂಬ ಇದೆ. ಸೊ ಹಾಗಾಗಿ ಲಾಭನೇ ಇದೆ. ಈ ನಿಮಗೆ ನಾನು ಒಂದು ಉದಾಹರಣೆ ಹೇಳ್ತೀನಿ. ಒಂದು 5 ಗ್ರಾಮ್ ಉಂಗುರ ಆರ್ಟಿಸ್ಟಿಕ್ ಆಗಿ ಮಾಡ್ತು ಅಂತಂತಂದರೆ ನೀವು ಅದನ್ನು ಮೇಕಿಂಗ್ ಚಾರ್ಜ್ ಅಥವಾ ಕೂಲಿ 2,000ನೂ ಕೇಳ್ಬೋದು, 20,000ನೂ ಕೇಳ್ಬೋದು, 2 ಲಕ್ಷನೂ ಕೇಳ್ಬೋದು. ಅದು ಕಸ್ಟಮರು ಮತ್ತು ವ್ಯಾಪಾರಿ ನಡುವೆ ಅವ್ರು ಒಪ್ಪಿದ್ರೆ ಕೊಡೋರು ಇದ್ದಾರೆ. ಸೊ ಹಾಗಾಗಿ ಲಾಭ ಅಲ್ಲೇ ಸಿಗ್ತದೆ. ಯಾಕೆ ಬೇಕು ಇಲ್ಲೆಲ್ಲನೂ ಅಂತ ಯಾರೂ ಮಾಡೋಕ್ಕೋಗಲ್ಲ. ಆದರೆ ಈ ವ್ಯವಸ್ಥೆ ಒಳಗಡೆ ಸ್ಮಗಲ್ಲು ಮಾಡೋರು ಎಲ್ಲಿರ್ತಾರೋ ಅಲ್ಲಿವರೆಗೆ ಇದು ಡಿಸ್ಪೋಸಬಲ್ ಆಗೋದು ಇರ್ತದೆ. ನಾವು ಸರ್ಕಾರಕ್ಕೆ, ಕೇಂದ್ರದ ಮಂತ್ರಿಗಳಿಗೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೂ ನಾವು ಏನು ಹೇಳೋದು ಅಂತಂದರೆ, ಆದಷ್ಟು ಎಕ್ಸೈಸ್ ಡ್ಯೂಟಿನ ಕಡಿಮೆ ಮಾಡಿ, ಇದನ್ನು ಚಿನ್ನನ ಇಂಡಿಯಾದಲ್ಲಿ ಓಪನ್ ಮಾರ್ಕೆಟ್ ಮಾಡಿ. ನಮ್ಮಲ್ಲಿ 160 ಕಡೆ ಗೋಲ್ಡ್ ಮೈನಿಂಗ್ ಮಾಡ್ಬೋದು. KGF ಅಲ್ಲಿ ಇನ್ನೂ 500 ವರ್ಷ ಗೋಲ್ಡ್ ಮೈನಿಂಗ್ ಮಾಡ್ಬೋದು. ರಾಜಕೀಯ ಕಾರಣಗಳಿಂದ ಮುಚ್ಚಾಕವ್ರೆ ಅದನ್ನೆಲ್ಲನೂ. ಸೊ ಇಲ್ಲಿ ಇರುವಂಥ ಸೋರ್ಸ್ಗಳನ್ನು ಯೂಸ್ ಮಾಡಿ, ಆಯ್ತಲ್ಲ, ಆದಷ್ಟು ನೀವು ಎಲ್ಲರೂ ಇಲ್ಲೇ ಇಂಡಿಯಾದಲ್ಲಿ ಬಂದು ಕೊಂಡ್ಕೊಂಡು ಹೋಗೋವಂಥದ್ದು ಮಾಡಿ. ಬೇರೆ ಮೈನಿಂಗ್ ಕಂಪ್ನಿಗೆ ಎಲ್ಲರೂ ದುಬೈಗೆ ಯಾಕೆ ಹೋಗ್ತಾರೆ ಗೊತ್ತೇ? ಮೈನಿಂಗ್ ಕಂಪ್ನೀಸ್ ಎಲ್ಲ ಜಾಸ್ತಿ ಇರೋದು 80% ಸೌತ್ ಆಫ್ರಿಕಾದಲ್ಲಿ. ಇನ್ನು ಬಾಕಿ ಈ 20% ಆಸ್ಟ್ರೇಲಿಯಾ, ಚೈನಾ, ಅಲ್ಲಿ ಇಲ್ಲಿ ಹರಡ್ಕೊಂಡೈತೆ ಎಲ್ಲನೂ. ಅವ್ರಿಗೆಲ್ಲ ಸ್ವಲ್ಪ ಟ್ಯಾಕ್ಸೇಷನ್ನು ಸ್ವಲ್ಪ ಕಡಿಮೆ ಮಾಡಿ ಎನ್ಕರೇಜ್ ಮಾಡ್ತು ಅಂದರೆ ಅವರೇ ಇಲ್ಲಿ ಬಂದು ಮಾರಾಟ ಮಾಡೋಂಗೆ ಮಾಡಿ. ಆಗ ನಮ್ಮ ದೇಶಕ್ಕೆ ಸ್ಮಗಲ್ ಬರೋದಿಲ್ಲ ಅಂತ. ಆದರೆ ಈ ವ್ಯವಸ್ಥೆ ಅಂತ ಇದೆಯಲ್ಲ,
ಬಿಟ್ವೀನ್ ಇಂಕಿಂಗ್ ಅಂಡ್ ಥಿಂಕಿಂಗ್ ದೇರ್ ಇಸ್ ಎ ಶಾಡೋ ಅಂತಾರೆ. ಈ ಬ್ಯೂರೋಕ್ರಸಿಗಳು ಇರ್ತಾರಲ್ಲ, ಅವರು ಏನೋ ಒಂದು ರಾಜಕಾರಣಿಗಳನ್ನ ಎದುರಿಸ್ಬೋದು. ಸರ್ ಇದೆಲ್ಲ ಮಾಡೋಕ್ಕಾಗಲ್ಲ, ಕಾನ್ಸ್ಟಿಟ್ಯೂಷನಲ್ ವೈಲೇಟ್ ಆಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, IAS ಆಫೀಸರ್ ಎದುರಿಸ್ಬಿಡ್ತಾರೆ. ಅವ್ರು ದಿನ ಬರುವಂಥ ಆದಾಯ ಹೋಗ್ಬಿಡ್ತದಲ್ಲ. ಈ ಥರ ಲೂಪ್ ಹೋಲ್ಸ್ ಮಾಡಿರೋ ಅಂಥವ್ರಿಗೂ ಕೂಡ ಈ ಥರ ಜಾಲದೊಳಗೆ ಸೇರ್ಕೊಂಡಿರ್ತಾರೆ. ED ಒಳಗೆ ಇಲ್ಲ ಭ್ರಷ್ಟ ಅಧಿಕಾರಿಗಳು, EDಲವ್ರೆ. ಏನೋ ನಾವು ಯಾವುದೋ ಬರೀ ಪೊಲೀಸ್ನವ್ರನ್ನ ಮಾತ್ರ ದುಡಬಾರ್ದು, ಎನ್ಫೋರ್ಸ್ಮೆಂಟಲ್ಲಿ ಇರುವಂಥ ಎಲ್ಲ ಕಡೆ ಅವರು ನೋಡಿ. ಈ ರೀತಿ ಸ್ಮಗಲ್ ಮಾಡೋರು ನನಗೆ ಗೊತ್ತಿರೋಂಗೆ ಸಾಮಾನ್ಯವಾಗಿ ವ್ಯಸನಿಗಳಾಗಿರ್ತಾರೆ, ಡ್ರಗ್ ತಗೋತಾರೆ. ಬೇಕಾರಕ್ಕೆ ಚೆಕ್ ಮಾಡಿ, ಚೆನ್ನಾಗಿ ಕುಡಿತಾಳೆ ಅವಳು. ನಾನು ಇಲ್ಲಿ ಓಪನ್ ಆಗಿ ಹೇಳ್ತೀನಿ ನಾನು. ಆ ಥರ ಅವ್ರು ಫುಲ್ ಕುಡ್ಕೊಂಡ್ ಬಂದಿರ್ತಾರೆ, ತಗೊಂಬರ್ಬೇಕಾರೆ ಹಾಕೊಂಬಂದಿರ್ತಾರೆ. ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಲಿ, ನಾನು ಓಪನ್ ಆಗಿ ಹೇಳ್ತೀನಿ ನಾನು. ಸೊ ಇದೇನಾಗಿರ್ತದೆ ಅಂತಂತಂದ್ರೆ, ಈ ರೀತಿ ವ್ಯಸನಕ್ಕೆ ಸಿಕ್ದವ್ರು ಏನ್ ಮಾಡ್ತಾರೆ, ಅವ್ರಿಗೇನು ಆ ಕ್ಷಣದ್ದು ದುಡ್ಡು ಬೇಕು ಅಷ್ಟೇ, ಏನಾರು ಆಗಲಿ ಅನ್ನೋ ಮಟ್ಟಕ್ಕೆ ಹೋಗಿರ್ತಾರೆ. ಇದು ಒಂದು ಅಧ್ಯಯನದ ಮೂಲಕ ಗೊತ್ತಾಗಿರುವಂಥ ಸತ್ಯ. ಹಾಗಾಗಿ ಕಾನೂನನ್ನು ಟೈಟ್ ಮಾಡೋದ್ರ ಜೊತೆಗೆ ಆರ್ಥಿಕ ವ್ಯವಸ್ಥೆಯೊಳಗೆ ಸ್ವಲ್ಪ ಒಂದಷ್ಟು ಬದಲಾವಣೆ ಮಾಡಬೇಕು. ನಾವು ಬುಲಿಯನ್ ಬ್ಯಾಂಕ್ ಮಾಡಿ ರಿಸರ್ವ್ ಬ್ಯಾಂಕಿಂದ ಜನಸಾಮಾನ್ಯರ ಕೊಂಡ್ಕೊಳ್ಳೋಕ್ಕೋಸ್ಕರ ಅನುಕೂಲ ಆಗುತ್ತೆ ಅಂತ ಹೇಳ್ದೋ. ಬಟ್ ಸರ್ಕಾರ ನಮ್ಮ ಮಾತನ್ನು ಕೇಳಿಸ್ಕೊತಾ ಇಲ್ಲ. ಬಹುಶಃ ಸ್ವಲ್ಪ ಬೇಸರ ಇದೆ ನಮಗೂ ಕೂಡ ಬಸವರಾಜ್ ಸರ್. ನಮ್ಮ ವ್ಯವಸ್ಥೆನೇ ಹಂಗಿರೋದು, ಎಲ್ಲ ವ್ಯವಸ್ಥೆ ಬಗ್ಗೆ ಕಾನೂನು ಅಲ್ಲ. ಇನ್ನೊಂದು ವಿಷಯ ನಾನು ಒಂದು ಸಣ್ಣ ವಿಷಯ ನಿಲ್ಲಿಸ್ತೀನಿ. ಬೇರೆ ಕಾಮನ್ವೆಲ್ತ್ ಕಂಟ್ರೀಸ್ಗೆ ಹೋಲಿಸಿದ್ರೆ ಶ್ರೀಲಂಕಾ ಬೇರೆ ನಮ್ಮ ದೇಶ ಎಷ್ಟೋ ಬೆಟರ್ ಇದೆ ಸರ್. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಸ್ವಲ್ಪ ವ್ಯತ್ಯಾಸ ಇದೆ, ಇಲ್ಲ ಅಂತ ಅಲ್ಲ. ನೀವು ಬೇರೆ ಕಾಮನ್ವೆಲ್ತ್ ಕಂಟ್ರೀಸಲ್ಲಿ ಭಾರಿ ಅಲ್ಲಿ, ನಮ್ಮಲ್ಲಿ ಇಲ್ಲಿ ಒಂದು 20% ಅಷ್ಟೇ ಕಳ್ಳರಿರೋದು, ಒಂದು ಸ್ವಲ್ಪ ಇನ್ನು 80%, ಒಂದು 50% ಮೀಡಿಯಂ ಇರ್ತಾರೆ, ಬಂದಾದ್ರೆ ನೋಡೋಣ ಅಂತ. 40% ಪ್ರಾಮಾಣಿಕವಾಗಿರ್ತಾರೆ. ಇನ್ನು ಬೇರೆ ಕಾಮನ್ವೆಲ್ತ್ ಕಂಟ್ರೀಸಲ್ಲಿ ಭಾರಿ ಕಷ್ಟ. ಬರೀ ಒಂದು ನೋಟೇ ಮಾತಾಡ್ತದೆ, ಬೇರೆ ಏನೂ ಮಾತಾಡಲ್ಲ. ನಮ್ಮ ದೇಶ ಅಷ್ಟೊಂದು ನಾವೇನು ಇದಾಗಿಲ್ಲ. ನಮ್ಮಲ್ಲಿ ಭಾರಿ ಪ್ರಬಲವಾದ ಅಧಿಕಾರಿಗಳವರೇ, ಕಾನೂನಿದೆ, ವ್ಯವಸ್ಥೆ ಇದೆ. ಅಲ್ಲಲ್ಲಿ ಲೂಪ್ ಹೋಲ್ಗಳಾಯ್ತವೆ, ಈ ಥರ ಬರ್ತಾ ಇರ್ತದೆ ಅಷ್ಟೇ ಹೊರತು. ಬಸವರಾಜ್ ಸರ್, ಈಗ ಪ್ರಮುಖವಾಗಿ ಈ ಪ್ರಕರಣ ಸಾಬೀತಾಯಿತು ಅಂದರೆ ಶಿಕ್ಷೆ ಹೇಗಿರುತ್ತೆ ಅಂತೇಳಿ? ಶಿಕ್ಷೆ ಇರ್ತದೆ, 3 ವರ್ಷದಿಂದ 7 ವರ್ಷವರೆಗೂ ಶಿಕ್ಷೆ ಇದೆ, ವಿತ್ ಫೈನು ಇದೆ. ಅದು ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಕ್ವಾಂಟಿಟಿ, ಎಷ್ಟು ತಂದಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಈ ಕಡಿಮೆ ಇತ್ತಂದರೆ ಕಡಿಮೆ ಶಿಕ್ಷೆ ಆಗ್ತದೆ, ಭಾಳಷ್ಟು ಇದ್ದರೆ ಭಾಳಷ್ಟು ಶಿಕ್ಷೆ ಮಾಡ್ತಾರೆ. ಮತ್ತು ಅವನು ಪ್ರೊಫೆಷನಲ್ ಇದ್ದ, ಹ್ಯಾಬಿಚುವಲ್ ಇದ್ದ ಅಂದರೆ ಅದಕ್ಕೆ ಇನ್ನೂ ಹೆಚ್ಚಿನ ಶಿಕ್ಷೆ ಆಗ್ತದೆ. ಫಸ್ಟ್ ಟೈಮ್ ಆಗಿದ್ದರೆ ಸ್ವಲ್ಪ ಕಡಿಮೆ ಇದು ಮಾಡ್ತಾರೆ, ಶಿಕ್ಷೆ ಮಾಡ್ತಾರೆ. ಕೆಲವೊಮ್ಮೆ ಕ್ವಾಂಟಿಟಿ ಕಡಿಮೆ ಇತ್ತಂದರೆ ವಾರ್ನೂ ಮಾಡ್ತಾರೆ, ಬರೀ ಫೈನ್ ಹಾಕಿ ಕಳಿಸ್ತಾರೆ. ಫಸ್ಟ್ ಟೈಮ್ ಇದ್ದರೆ ಅವ್ನು ಹ್ಯಾಬಿಚುವಲ್ ಇದ್ದರೆ ಬಿಡೋದಿಲ್ಲ, 7-8 ವರ್ಷ ಕೊಳಬೇಕಾಗ್ತದೆ ಒಳಗಡೆ. ಬಟ್ ಇಂಥ ಕೇಸ್ನಲ್ಲಿ ಇವೆಲ್ಲ ಎಕನಾಮಿಕ್ ಅಫೆನ್ಸಲ್ಲಿ ಕೇಸ್ ಆ ಕೋರ್ಟ್ನಲ್ಲಿ ಕೇಸ್ ನಡೀತವೆ. ಬಟ್ ಪ್ರೂವ್ ಆಗೋದು ಭಾರಿ ಕಷ್ಟ. ಇವರು ಏನು ಪ್ರೊಸೀಜರ್ ಪ್ರಕಾರ ಎಲ್ಲ ಥರೋ ಅವರು ಪಾಸಾಗಿ ತೊಗೊಂಬರ್ಬೇಕು. ಎಲ್ಲಿ ಅವನಿಗೆ ಅಲ್ಲಿ ಫಾಲೋ ಮಾಡ್ಕೊಂಡು ಬಂದಿರ್ತಾರಲ್ಲ, ಇವನು ಎಲ್ಲಿ ನಾವು ಹಿಡಿದ್ರಲ್ಲೇ ಹೊರಗೆ ಹೋಗಿಬಿಡ್ತಾನೆ ಅಂತ ಅನ್ನೋದು ಆ ಭಯದಿಂದ ತಕ್ಷಣ ಹೋಗಿ ಹಿಡಿದು ಬಿಡ್ತಾರೆ. ಅಲ್ಲಿ ಪ್ರೊಸೀಜರ್ ಲ್ಯಾಪ್ಸ್ ಆಗಿಬಿಡ್ತದೆ. ಅವನು ಮೊದಲು ಅವನಿಗೆ ಹಿಡ್ಕೊಂಬಂದು ಇದನ್ನು ಒಳಗಡೆ ಸ್ಕ್ಯಾನಿಂಗ್ ಮಾಡಿ ಸ್ಕ್ಯಾನ್ದಲ್ಲಿ ಡಿಟೆಕ್ಟ್ ಆಗಬೇಕು. ಯಾಕಂದರೆ ಎಲ್ಲ CC ಕ್ಯಾಮ್ರಾ ಇರ್ತವೆ. ಆ CC ಕ್ಯಾಮ್ರಾ ಫುಟೇಜ್ ಕೇಳ್ತಾರೆ ನಾಳೆ ಇನ್ವೆಸ್ಟಿಗೇಷನ್ದಲ್ಲಿ. ಸೊ ಫುಟೇಜ್ನಲ್ಲಿ ಅವೆಲ್ಲ ಇರಬೇಕು. ಇರದೇ ಇದ್ದರೆ ಬೇಡ ಫಾಲ್ಸ್ ಕೇಸ್ ಅಂತ ಹೇಳ್ತಾರೆ. ಆ ಟೈಮ್ನಲ್ಲಿ ಮತ್ತು ಅವರು ಚೆಕ್ ಮಾಡಿದ್ರೆ ನಾವೆಲ್ಲ ಇತ್ತು, ನಾವು ಹಿಡಿದೀವಿ ಅಂತಂದು ಅವರು ಹೇಳಿದ್ರೆ ಅವರು ಹಾಗೆ ಅಂತೂ ಬಿಡಕ್ಕೆ ಬರೋದಿಲ್ಲ. ಸೊ ಅವ್ರು ಮೊದಲೇ ಮಾಡೀವಿ ಅಂತ ಅದು ಹೇಳಕ್ಕೆ ಬರೋದಿಲ್ಲ. ಆ ಸ್ಕ್ಯಾನಿಂಗ್ದಲ್ಲಿ ಸಿಕ್ಕ ಮೇಲೆ ನಾವು ಸೀಜ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ರೆಕಾರ್ಡ್ ಆಗಿರೋದಿಲ್ಲ, ಯಾಕಂದ್ರೆ ಹೋಗಿ ತಕ್ಷಣ ಹಿಡಿದಿರ್ತಾರೆ ಇವರು. ಸೊ ಹೀಗಾಗಿ ಇನ್ವೆಸ್ಟಿಗೇಷನ್ದಲ್ಲಿ ಲೂಪ್ ಹೋಲ್ಸ್ ಭಾಳ ಇರ್ತವೆ. ಆ ಲೂಪ್ ಹೋಲ್ಸ್ನಿಂದ ಶಿಕ್ಷೆ ಭಾಳ ಕಡಿಮೆ ಆಗ್ತದೆ, ಶಿಕ್ಷೆ ಆಗೋದು ಭಾಳ ರೇರ್. ಸರ್, ಈಗ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ, ಜೊತೆಗೆ ಬೇಲ್ಗೂ ಕೂಡ ಅಪ್ಲೈ ಮಾಡಿದ್ದಾರೆ ಅವರು. ಹೇಗೆ ಅಂದರೆ ಈಗ ನ್ಯಾಯಾಂಗ ಬಂಧನದಲ್ಲಿ ಇದ್ರೂ ಕೂಡ ಬೇಲ್ ಆಗ್ತದೆ. ಮೇಲಾಗಿ ಹುಡುಗಿ ಫಸ್ಟ್ ಟೈಮ್ ಮಾಡಿದ್ದಾಳೆ, ಬೇಲ್ ಆಗೇ ಆಗ್ತದೆ, ಪ್ರಶ್ನೆ ಇಲ್ಲ. ಇವರು 10 ಸಲ 20 ಸಲ ಮಾಡಿದರೆ ಮತ್ತೆ ಯಾಕೆ ಹಿಡಿಲಿಲ್ಲ ಅಂತ ಕೇಳ್ತಾರೆ ಕೋರ್ಟು. 40 ಸಲ ಬಂದರೆ ನೀವೇನು ಕಣ್ಣು ಮುಚ್ಚಿದ್ರೆ ನಿದ್ದೆ ಮಾಡ್ತಿದ್ರೆ ಅಂತ ಕೇಳ್ತಾರೆ. ಫಸ್ಟ್ ಟೈಮ್ ಆಗಿದೆ, ಲೆಟಸ್ ಸಿ ಅಂತಾರೆ. ಏನಂತದೆ ಶೋನಾ ಹಂಗಂದ್ರೆ ಇದು ಶೋ ಅಂತ ಹೇಳೋದಿಲ್ಲ ನಾನು. ಅಲ್ಲ, ಫಸ್ಟ್ ಟೈಮ್ ಮಾಡಿದಾಗ ಅಷ್ಟೊಂದು ಸೀರಿಯಸ್ ಆಗಿ ಇರೋದಿಲ್ಲ. ಬಟ್ ಇದು ಕ್ವಾಂಟಿಟಿ ಜಾಸ್ತಿ 14 kg ಇರೋದ್ರಿಂದ ಸ್ವಲ್ಪ ಗ್ರಾವಿಟಿ ಇದ್ದೇ ಇರ್ತದೆ. ತಕ್ಷಣ ಬೇಲಾಗೋ ಡೌಟ್ ನನಗನ್ಸ್ಬಿಟ್ಟೆ. 1-2 ವಾರ ಅಂತೂ ಇದ್ದೇ ಇರ್ತದೆ, 10-15 ದಿವಸ ಒಳಗೆ ಇರಬೇಕಾಗ್ತದೆ ಅವಳು. ಮತ್ತು ಇವರು ಬಾಡಿ ವಾರಂಟ್ ತೊಗೊಂಡು ಮತ್ತೆ ಕಸ್ಟಡಿ ತೊಗೋತಾರೆ. ಮತ್ತೆ ಥರೋ ಇಂಟ್ರಾಗೇಷನ್ ಮಾಡ್ತಾರೆ. ಏನೇನು, ಎಲ್ಲಿದು ಬಂತು, ಇದ್ರ ಹಿನ್ನೆಲೆ ಯಾರ ಕಡೆಯಿಂದ ನಿಮಗೆ ಮಾಡಿಸ್ತಾ ಇದ್ದಾರೆ, ನೀನು ಎಲ್ಲಿ ಕೊಡ್ತೀಯ, ಡಿಸ್ಪೋಸಲ್ ಹ್ಯಾಂಗ್ ಮಾಡ್ತೀಯ, ಆ ಅಮೌಂಟ್ ಎಲ್ಲಿದು ಬಂತು, ಆ ಅಮೌಂಟು ಈಗ ಅಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಅಲ್ಲಿ ಕ್ಯಾಶ್ ಕೊಡಬೇಕು.
ಕ್ಯಾಶ್ ಪೇಮೆಂಟ್ ಮಾಡಬೇಕಾಗ್ತದೆ. ಆ ದುಡ್ಡು ಎಲ್ಲಿದೆ ಬಂತು ನಿಮಗೆ? 14 kg ಅಂದರೆ ಕಡಿಮೆ ಅಮೌಂಟ್ ಅಲ್ಲ, ಅದು ಸೋರ್ಸ್ ಆಫ್ ಇನ್ಕಮ್ ತೋರಿಸ್ಬೇಕಾಗ್ತದೆ. ಸೊ ಹೀಗಾಗಿ ತರೋ ಇನೋವೇಷನ್ ಮಾಡಿದ್ರೆ ಅದು ಎಲ್ಲರೂ ಸಿಗ್ತಾರೆ, ನೋ ಡೌಟ್. ಆದರೆ ಅವ್ರು ಹೇಳೋದಿಲ್ಲ, ಲೇಡಿ ಆಗೋದ್ರಿಂದ ಸ್ವಲ್ಪ ಕಷ್ಟ ಬಾಯಿ ಬಿಡಿಸೋದು ಕಷ್ಟ ಆಗ್ತದೆ. ಆದರೂ ಎಲ್ಲ ಮೆಥಡ್ ಯೂಸ್ ಮಾಡ್ತಾರೆ. ಹೆಣ್ಮಕ್ಳಂದ್ರೂ ಅಷ್ಟು ಸುಮ್ಮನೆ ಕೊಡೋದಿಲ್ಲ, ಎಲ್ಲ ರೀತಿಯಿಂದ ಮಾಡ್ತಾರೆ. ಬಟ್ ಇದರಲ್ಲಿ ಇವಳು ಇನೋಸೆಂಟ್ ಇರೋದ್ರಿಂದ ಬಾಯಿ ಬಿಡ್ತಾಳೆ ಯಾರು ಮಾಡಿದ್ದಾರೆ ಅಂತ ಅನ್ನೋದು ಹೇಳೋ ಚಾನ್ಸಸ್ ಭಾಳಷ್ಟಿದ್ದಾವೆ. ನಿಮ್ಗೆ ಅನ್ಸುತ್ತಾ ಸರ್ ತಂದೆಯವರು ತಂದೆಯ ಕೈವಾಡ ಇರ್ಬೋದು ಅಂತ? ಇಂಪಾಸಿಬಲ್ ರೀ, ಅವೆಲ್ಲ ಮಾಡೋದಿಲ್ಲ. ಯಾವ ಪೊಲೀಸರು ಮಾಡ್ತಾರೆ ಇದೆಲ್ಲ ಮಾಡಂತ? ಈ ಪೊಲೀಸರು ಯಾರು ಮಾಡೋದಿಲ್ಲ. ಈ ನೋಡಿ, ಯಾರೇ ಆಗಲಿ ಮಕ್ಕಳಿಗೆ ಈ ಥರ ಇಲ್ಲಿಗಲ್ ಇದು ಮಾಡೋಂಥ ಯಾರೂ ಸಪೋರ್ಟ್ ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ. ಯಾಕೆ ಮಾಡ್ತಾರೆ ಅವರು? ಇಲ್ಲ ಕಾನೂನು ಗೊತ್ತಿದ್ದು, ಅದರ ಪರಿಣಾಮ ಗೊತ್ತಿದ್ದು ಯಾರು ಮಾಡಲಿಕ್ಕೆ ಯಾರಾದರೂ ಹುಚ್ಚರಿರ್ತಾರೆ, ಯಾರೂ ಮಾಡೋದಿಲ್ಲ. ಇವು ತಂದೆ ತಾಯಿ ಗೊತ್ತಾಗದಂಗೆ ಮಾಡ್ತವೆ. ಇವು ಯಾವುದೋ ಒಂದು ಆಸೆಗೆ ಬಿದ್ದು ಈ ಫಿಲ್ಮ್ ಲ್ಯಾಂಡ್ನಲ್ಲಿ ಆಕೆ 2-3 ಸಿನಿಮಾ ಮಾಡಿದ್ದಾಳೆ. ಅದು ಒಂದು ಲ್ಯಾವಿಶ್ ಲೈಫಿಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಸೊ ಅದಕ್ಕೆಲ್ಲ ಖರ್ಚು ಮಾಡ್ಲಿಕ್ಕೆ ದುಡ್ಡು ಬೇಕಲ್ಲ. ದಿಸ್ ಈಸ್ ಈಸಿ ಅರ್ನಿಂಗು. ಅದನ್ನೆಲ್ಲ ಮಾಡಲಿಕ್ಕೆ ತಂದೆ ತಾಯಿ ಯಾಕೆ ಹೇಳಕ್ಕೆ ಹೋಗ್ತಾರೆ ಅವರು? ನಾವು ಹಿಂಗೆ ಮಾಡ್ತೀವಿ ಅಂತ. ಇಂಪಾಸಿಬಲ್, ಹೇಳೋದಿಲ್ಲ. ಅವರೇ ಹೊಡಿತಾರೆ. ಅವ್ರಿಗೆ ಗೊತ್ತಾಗಿತ್ತಂದರೆ ಅವರೇ ಹೊಡಿತಾರೆ. ಇದು ಒಳ್ಳೆಯದೆಲ್ಲ ಮಾಡೋದು, ಈ ಥರ ಮಾಡೋದು. ಯಾರು ಇಲಾಖೆಯಲ್ಲಿ ಈ ಥರ ಹಿಡ್ಕೊಂಡು ಯಾರು ದಟ್ಟು ಸೀನಿಯರ್ ಮೋಸ್ಟ್ ಆಫ್ DG ಮಗಳು ಹೋಗಿ DG ಮಗಳು DGನೂ ಸಪೋರ್ಟ್ ಮಾಡೋದಿಲ್ಲ. ಈ ಥರ ಇಂಪಾಸಿಬಲ್, ಯಾರೂ ಮಾಡೋದಿಲ್ಲ. ಇವನ್ ಕಾನ್ಸ್ಟೇಬಲ್ಸ್ ಅದ ಮಾಡೋದಿಲ್ಲ. ಯಾಕಂದರೆ ನಮಗೆ ಕಾನೂನು ಗೊತ್ತಿರ್ತದೆ ರೀ, ಅದ್ರ ಪರಿಣಾಮ ಗೊತ್ತಿರ್ತದೆ. ಯಾರು ಇನ್ನೋಸೆಂಟ್ ಇರ್ತಾರೆ ಅವರಿಗೆ ನಾಲೆಜ್ ಇರೋದಿಲ್ಲ, ಅವರಿಗೆ ಅದ್ರ ಪರಿಣಾಮ ಗೊತ್ತಿರೋದಿಲ್ಲ. ನಾವು ದಿನ ಅದನ್ನೇ ಮಾಡೋರಲ್ಲ, ನಮಗೆ ಮಾಡಿ ನಾವು ಹೆಂಗೆ ಅದಕ್ಕೆ ಇಲ್ಲಿಗೆಲ್ಲ ಸಪೋರ್ಟ್ ಮಾಡ್ತೇವೆ? ಎಲ್ಲೋ ಲಕ್ಷಕ್ಕೊಬ್ಬನೇ ಇರ್ಬೋದು ಇದ್ದರು, ಅವನು ಮೆಂಟಲನ ಮಗ ಇರಬೇಕು ಇದ್ದರು. ಬಟ್ ಈ ಕೇಸಲ್ಲಿ ಮಾತ್ರ ಸಾಧ್ಯನೇ ಇಲ್ಲ. ಯಾವ ಪೊಲೀಸು ಸಪೋರ್ಟ್ ಮಾಡೋದಿಲ್ಲ, ಯಾರೂ ಈ ಥರ ಮಾಡಂತ ಹೇಳಕ್ಕೆ ಹೋಗೋದಿಲ್ಲ. ಏನೋ ಬೇರೆ ಯಾವುದೋ ಒಂದು ಇದರಲ್ಲಿ ಮೋಟ್ರ್ ವೆಹಿಕಲ್ ಆ್ಯಕ್ಟ್ನಲ್ಲಿ ಹೀಗಾಗಿ ಅದರಲ್ಲಿ ಕೇಸ್ ಆಗಿದೆ, ಇದರಲ್ಲಿ ಕೇಸ್ ಆಗಿದೆ, ನಾನು DG ಮಗಳು, ನಾನು SP ಮಗಳು ಅಂತ ಹೇಳ್ಬೋದು. ಅವಾಗ ವಾರ್ ಮಾಡಿ ಕಳಿಸ್ತಾರೆ ಅಷ್ಟೇ. ಬಟ್ ಇಂಥ ಸ್ಮಗ್ಲಿಂಗ್ ಕೇಸಲ್ಲಿ ಯಾರು ಮಾಡೋದಿಲ್ಲ, ಯಾರೂ ಹೇಳಕ್ಕೆ ಹೋಗೋದಿಲ್ಲ. ಬಟ್ ರೆಕಾರ್ಡ್ನಲ್ಲಿ ಇಲ್ಲದು, ನಾವು ಪೇಪರ್ದಲ್ಲಿ ಮಾತ್ರ ಓದಿವೆ ಹಿಂಗೆ DG ಮಗಳಾದರೂ ಬಿಟ್ಬಿಟ್ರು ಅಂತ. ಬಟ್ ಅಲ್ಲಿ ಪೇಪರ್ದಲ್ಲಿ ಓದಿದ್ದು 7-8 ಸಲ ಹೋಗಿದ್ದಾಳೆ ಅಂತ ನಾ ಕೇಳಿದ್ದೀನಿ. ಈ 40 ಸಲ ಅಂತ ಎಲ್ಲಿ ಬಂದಿಲ್ಲ. ಎಲ್ಲಿ ಬಂತು ನಮಗೆ? 4 ಬಾರಿ, ತಿಂಗಳಿಗೆ 4 ಬಾರಿ, ಇಡೀ ವರ್ಷದಲ್ಲಿ 40ಕ್ಕಿಂತ ಹೆಚ್ಚು ಬಾರಿ ಓಡಾಟ ಆಗಿರೋದು. 7 ಟೈಮ್ಸ್ ಅಂತ ನಾನು ಪೇಪರ್ದಲ್ಲಿ ಓದಿದೆ. 7-8 ಸಲ ಹೋಗಿ ಬಂದಿದ್ದಾಳೆ. ಇಲ್ಲ, ಅದು ತಿಂಗಳಿಗೆ ಹೆಂಗೆ ಓಡಾಟ ಮಾಡ್ತಾ ಇದ್ರು ಅಂತೇಳಿ. ಹಂಗಾಗಿ ಆವಾಗ ಡೌಟ್ ಬರುತ್ತೆ ಅವ್ರಿಗೆ. ಸರ್, ಇದಕ್ಕೆ ಕಡಿವಾಣ ಹೇಗೆ ಸರ್? ಈಗ ಅಕ್ರಮ ಚಿನ್ನ ಸಾಗಾಟನೆ ಇದೆ, ಇದು ಕಡಿವಾಣ ಆಗಬೇಕು. ಕಡಿವಾಣ ಒಂದೇನು ಅಂತಂದ್ರೆ, ಈಗ ನಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ಗಳಿದೆ, ಇನ್ಫಾರ್ಮೇಷನ್ಸ್ ಇರ್ತದೆ, ಇಂಟೆಲಿಜೆನ್ಸ್ ಇರ್ತದೆ, ಇರ್ತದೆ, ಪ್ರತಿಯೊಂದು ಓಡಾಡ್ತಾ ಇರ್ತಾರೆ ಅಲ್ಲೂ, ಎಲ್ಲ ಕಡೆನೂ. ಇಲ್ಲಿ ನಾವು ಸರ್ಕಾರಕ್ಕೂ ಹೇಳುವಂಥದ್ದು ಏನು ಅಂತಂದ್ರೆ, ಈ ಟ್ಯಾಕ್ಸೇಷನ್ ಸಿಸ್ಟಮ್ಸ್ನ ಸ್ವಲ್ಪ ಒಂಚೂರು ಸುಧಾರಣೆ ಮಾಡಿ, ಇನ್ನೂ ಒಂದು ಸ್ವಲ್ಪ ಸುಧಾರಣೆ ಮಾಡಿ, ಬೇರೆ ವಿದೇಶಿ ಏನು ಈಗ ಚಿನ್ನವನ್ನು ಮಾರಾಟ ಮಾಡುವಂಥ ಗೋಲ್ಡ್ ಮೈನಿಂಗ್ ಕಂಪನಿಗಳಿವೆ, ಅವು ಕೂಡ ಇಲ್ಲಿ ತಮ್ಮ ಶಾಖೆಗಳನ್ನು ತೆಗೆಯುವಂಥದ್ದು, ಇಲ್ಲಿ ಮಾರಾಟ ಮಾಡುವಂಥ ವ್ಯವಸ್ಥೆ ಮತ್ತು ಟ್ಯಾಕ್ಸೇಷನ್ ವ್ಯವಸ್ಥೆ ಏನೈತೆ ಅದನ್ನು ಈಗ ದುಬೈನವರು ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಅದು ಅವ್ರಿಗೆ ಲಾಭ ಇರೋದಕ್ಕೆ ತಾನೇ ಅವ್ರು ಅವಕಾಶ ಮಾಡಿಕೊಡ್ತಾರೆ, ನಮ್ಮ ದೇಶ ಯಾಕೆ ಮಾಡಬಾರ್ದು? ಸೊ ಮಾಡಿದಾಗ ಏನಾಗುತ್ತೆ, ಸೊ ಇಲ್ಲೇ ಯಥೇಚ್ಛವಾಗಿ ಸಿಗ್ತದೆ ಅಂತ ಹೋದಾಗ ಸಹಜವಾಗಿ ಹೊರಗಡೆಯಿಂದ ತರುವಂಥದ್ದೆಲ್ಲವೂ ಕಡಿವಾಣ ಆಗ್ತದೆ. ಸಾರ್ವಜನಿಕರಿಗೆ ಈಸಿಯಾಗಿ ಸಿಗುವಂಗ ಆಗಬೇಕು. ಆ ಟ್ಯಾಕ್ಸೇಷನ್ ಸಿಸ್ಟಮು ಸ್ವಲ್ಪ ಬದಲಾವಣೆ ಆಗಬೇಕು. ಇಲ್ಲ ಅಂತಂದ್ರೆ ಇನ್ ಬಾಕಿ ವ್ಯವಸ್ಥೆ ಎಲ್ಲ ಮೊದಲಿಂದನೂ ಇದೆ. ಈಗ ನೋಡಿ, ನಮ್ಮಲ್ಲಿ ಗೋಲ್ಡ್ ಕಂಟ್ರೋಲ್ ಆಕ್ಟ್ ಇತ್ತು, ನಿಮ್ಗೆ ಗೊತ್ತೋ ಗೊತ್ತಿಲ್ವ, 91ರಲ್ಲಿ ಮಧು ದಂಡವತೆ ಬಂದ ಮೇಲೆ ಅದನ್ನ ತೆಗೆದ್ರು. ಹಿಂದೆ ಅವರು ಮೊರಾರ್ಜಿ ದೇಸಾಯಿ ಕಾಲದಲ್ಲಿ ಬಂದಿತ್ತೇನು ಅಂತಂದ್ರೆ, ಇಷ್ಟು ಕ್ಯಾರೆಟ್ ಚಿನ್ನ ಇಟ್ಕೋಬೇಕು, ಇಷ್ಟೇ ಇಟ್ಕೋಬೇಕು, ಯಾಕೆಂದ್ರೆ ನಾವು ವಿದೇಶದಿಂದ ತರೋದು ವಿದೇಶಿ ವಿನಿಮಯ ಚಿನ್ನಕ್ಕೆ ಹೊಟ್ಟೋಗ್ಬಿಡ್ತದೆ ಅಂತ. ಬಟ್ ಅಷ್ಟು ಕಠಿಣವಾದ ಕಾನೂನು ಇದ್ರೂ ಕೂಡ ಜನ ಚಿನ್ನ ಖರೀದಿ ಮಾಡೋದು, ಹಾಕೊಳ್ಳೋದು ಜಾಸ್ತಿ ಐತೆ ಹೊರತು ಕಡಿಮೆ ಯಾವತ್ತೂ ಆಗಿಲ್ಲ. ಒಂದಷ್ಟು ಕೆಲಸಗಾರರ ಕುಟುಂಬಗಳು, ತಯಾರಕರು ಹಾಳಾಗ್ಬಿಟ್ರೆ ಹೊರತು ಅದು ಬಿಟ್ರೆ ಇನ್ನೇನು ಆಗಲೇ ಇಲ್ಲ. ನಮ್ಮಲ್ಲಿ ನಮ್ಮ ದೇಶದೊಳಗಡೆ ನೀವು ಎಷ್ಟೇ ಕಠಿಣ ಕಾನೂನು ತಂದರೂ ಕೂಡ ಚಿನ್ನ ಅನ್ನೋದು ಎಲ್ಲರಿಗೂ ಆಪದ್ದನ ಅಂತ, ಬೇರೆ ಇನ್ನೇನು ಐಷಾರಾಮಿ ಜೀವನ ಅಂತಲ್ಲ. ಯಾಕಿಷ್ಟೊಂದು ಅಂತಂದ್ರೆ, ನಿಮಗೆ ಶ್ರೀಮಂತರು ಜಾಸ್ತಿ ಖರೀದಿ ಮಾಡಲ್ಲ,
ಅವನ ಹತ್ರ 100 ಕೋಟಿ ಇದ್ರೆ 1 ಕೆಜಿನೋ 2 ಕೆಜಿನೋ ಚಿನ್ನ ಇರ್ತದೆ. ಇಲ್ಲಿ ನಮ್ಮಲ್ಲಿ ಯಾರ ಹತ್ರ ಒಂದು 50 ಲಕ್ಷನೋ 1 ಕೋಟಿನೋ ಆಸ್ತಿ ಇತ್ತು ಅಂತಂದ್ರೆ ಅವ್ರ ಹತ್ರ ಅರ್ಧ ಕೆಜಿ ಚಿನ್ನ ಇರ್ತದೆ ಅಂದ್ರೆ ಅವ್ರಿಗೆ ರಕ್ಷಣಾತ್ಮಕವಾಗಿ ಆರ್ಥಿಕ ಸಮಯದಿಂದ ಬೇಕು ಅಂತ ತಗೋತಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಇಬ್ಬರಿಗೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ ಈ ಹೀರೋಯಿನ್ ಏನಿದ್ದಾಳಲ್ಲ, ಈಗ ಇಂಥ ಪ್ರಕರಣದಲ್ಲಿ ಸಿಕ್ಕಾಕಿಕೊಂಡಿದ್ದಾಳೆ. ಸೊ ಮೊದಲ ಬಾರಿ ಈ ಪ್ರಕರಣ ಈಕೆ ಮೇಲೆ ಇರೋದ್ರಿಂದಾಗಿ ಅಷ್ಟೊಂದು ಪರಿಣಾಮಕಾರಿ ಶಿಕ್ಷೆ ಆಗದೇ ಇರಬಹುದು ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಜೊತೆಗೆ ಇದರ ಹಿಂದೆ ಒಬ್ಬರಂತೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಇದರ ಹಿಂದೆ ದೊಡ್ಡ ಜಾಲವೇ ಇದೆ. ಸೊ ಅವರ ಆರೋಪಿಗಳು, ಉಳಿದಿರುವಂಥ ಆರೋಪಿಗಳ ಹುಡುಕಾಟ ನಡೆಯುತ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ಜೊತೆಗೆ ಈ ರೀತಿಯಾಗಿ ಕಳ್ಳ ಸಾಗಾಟ ಏನಿದೆಯಲ್ಲ, ಇದನ್ನು ಕಡಿಮೆ ಆಗಬೇಕು ಅಂದರೆ ನಮ್ಮ ವ್ಯವಸ್ಥೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗಬೇಕಾಗುತ್ತೆ. ನೋಡಿ, 1 ವರ್ಷದಲ್ಲಿ 40 ಬಾರಿ ಹೋದರೂ ಕೂಡ ಅಲ್ಲಿ ತಪಾಸಣೆ ಆಗೋದಿಲ್ಲ, ಚೆಕಪ್ ಇರೋದಿಲ್ಲ ಅಂತಂದಾಗ ಸಹಜವಾಗಿ ನಮ್ಮ ವ್ಯವಸ್ಥೆ ಮೇಲೆ ಬೇಸರ ಇರುತ್ತೆ. ಸೊ ಅನುಮಾನ ಕೂಡ ಬರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.